ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷ್ಕೇಶ್ ಬೃಂಗ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿ ಅವರೇ ಯಾರನ್ನ ಕರೆಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದೀವಿ GFC ಖ್ಯಾತಿಯ ನಾಟಿ ಕೃಷ್ಣಪ್ಪ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರೋದು ಏನೋ ಮಾಡ್ತೀವಿ ಮುರಳಿ ಅಂತ ಹೇಳಿದ್ದಾರೆ. ಅದೇನು ಅದ್ಭುತವಾಗಿರೋದು ಮಾಡ್ತಾರೋ ಗೊತ್ತಿಲ್ಲ. ಕೃಷ್ಣಪ್ಪ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮನ ಶುರು ಮಾಡ್ತಾರೆ. ವೈವಿಧ್ಯಮಯ ಅಡುಗೆಗಳಿಗೋಸ್ಕರ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಪ್ರತಿದಿನ 1 ಗಂಟೆಯಿಂದ 2 ಗಂಟೆವರೆಗೆ ಇರುತ್ತೆ. ನೋಡಿ, ಬರ್ಕೊಳ್ಳಿ, ಮನೇಲೆ ಮಾಡ್ಕೊಳ್ಳಿ ಅಂತ ತಿಳಿಸಿ ಕೃಷ್ಣಪ್ಪ ಬನ್ರಿ. ನಮಸ್ಕಾರ ಕೃಷ್ಣಪ್ಪ. ನಮಸ್ಕಾರ ಸರ್. ಏನ್ ಮಾಡ್ತಾ ಇದ್ದಾರೆ ಕೃಷ್ಣಪ್ಪ? ಇದೇನ್ರಿ ಇದು? ಏನೋ ಆವತ್ತನ್ಬಿಟ್ಟಿದ್ದೀರಲ್ರಿ ಸರ್? ಇದು ಏಡಿಕಾಯಿ. ಏಡಿಕಾಯ? ಹ್ಞೂ ಸರ್, ಸಮುದ್ರದ್ದು. ಯಾವ ಸಮುದ್ರಕ್ಕೆ ಹೋಗಿದ್ರಿ ಹಿಡ್ಕೊಂಬರಕ್ಕೆ? ಈ ಸಿಗುತ್ತೆ ಸರ್ ಮಾರ್ಕೆಟಲ್ಲಿ. ತೋರಿಸಿ ಎತ್ತಿ ಒಂದು ನೋಡಿ. ನಾವಂತೂ ಮುಟ್ಟಲ್ಲ ಕೈಯಲ್ಲಿ. ಅಯ್ಯಪ್ಪ, ಎಷ್ಟು ಅದ್ಭುತವಾಗಿದೆ ನೋಡಿ. ಎಲ್ಲಿ ಸಿಕ್ತ್ರಿ ಇಷ್ಟು ದಪ್ಪ ಏಡಿಕಾಯಿ ನಿಮ್ಗೆ ರೀ? ಸಿಗುತ್ತೆ ಸರ್. ಇದು ಕಾಸ್ಟ್ಲಿ ಸ್ವಲ್ಪ ರೇಟು. ನನಗೆ ಗೊತ್ತಿರಂಗೆ ಇಷ್ಟು ದಪ್ಪ ಏಡಿಕಾಯಿ ನೀವು ತಗೋಬೇಕು ಅಂದ್ರೆ ಮಂಗಳೂರು ಯಾವ್ದಾರ ಹೋಟ್ಲಿಗೆ ಹೋಯ್ತು ಅಂದ್ರೆ 1000 ರೂಪಾಯಿ ಚಾರ್ಜ್ ಮಾಡಕ್. ಹ್ಞೂ ಸರ್, ತುಂಬಾ ಕಾಸ್ಟ್ಲಿ. ಹಂಗಂತೀರಾ? ಹೌದು. ಏನ್ ಮಾಡ್ತೀರಿ ರೋಗಣಿ? ಇದ್ರಲ್ಲಿ ಫ್ರೈ ಮಾಡ್ತೀನಿ ಸರ್. ಫ್ರೈ? ನಮ್ಮ ನಾಟಿ ಸ್ಟೈಲ್ ಫ್ರೈ ಮಾಡಿ ತೋರ್ಸೋಣ. ನಾಟಿ ಸ್ಟೈಲ್ ಕೃಷ್ಣಪ್ಪ ಬಂತು ಅಂತ ಹೇಳಿದ್ರೆ ಅಲ್ಲಿ ನಾಟಿ ಸ್ಟೈಲಿಂದೇ ಶುರು ಆಗೋದು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಓಕೆ, ನಾಟಿ ಸ್ಟೈಲಿಂದು ಏಡಿಕಾಯಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕ್ರ್ಯಾಬ್ ನಾಟಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಕ್ರ್ಯಾಬ್, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಳ್ಳಿ? ಬಾಂಡ್ಲಿ ಕೊಡ್ಬಿಡಿ. ಏನಕ್ಕೆ? ಫ್ರೈ, ಡೈರೆಕ್ಟ್ ಫ್ರೈ. ಇದು ಡೈರೆಕ್ಟ್ ಫ್ರೈ. ದೊಡ್ಡ ಬಾಂಡಿ ಕೊಟ್ಬಿಡ್ಲಾ? ಹೌದು ಸರ್. ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಏನ್ ಬೇಕಾದ್ರೆ ಹಾಕೋದು. ಎಣ್ಣೆ ಹಾಕೊಳ್ಳೋ, ಎರಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಜೊತೆಗೆ ಶ್ರೀಕೃಷ್ಣ ತುಪ್ಪ ಹಾಕಿದ್ರೇನೆ ಮಜಾ ಸಾರದು. ಅದ್ರ ಮಜಾ ಬರಬೇಕು ಅಂದ್ರೆ ಸ್ವಲ್ಪ ಶ್ರೀಕೃಷ್ಣ ತುಪ್ಪ ಹಾಕ್ಲೇಬೇಕು ಅಂತ ಹೇಳಿದ್ದಾರೆ. ಇದು ನಾವು ಈ ಸಮುದ್ರದ ತೋರಿಸಿದೀವಿ. ಅವ್ರು ಯಾವ ಸಿಗುತ್ತೆ ಅದನ್ನೆಲ್ಲ ಇದನ್ನ ಮಾಡ್ಕೋಬಹುದು. ಸಮುದ್ರ ಸಿಕ್ಕರನೆ ತಿನ್ನಕ್ಕೆ ಸ್ವಲ್ಪ ಆಗಿನ ಸಿಗುತ್ತೆ. ಅದು ಹೇಳಿದ್ನಲ್ಲ, ಫಸ್ಟ್ ಟೈಮ್ ನಾನು ಹೋದಾಗ ಕಟಿಂಗ್ ಪ್ಲೇಯರು, ಸ್ಟೀಲ್ದು ಕಟಿಂಗ್ ಪ್ಲೇಯರು, ಅದಕ್ಕೊಂದು ಇಟ್ಲ ಎಲ್ಲ ಕೊಟ್ಬಿಟ್ಟಿದ್ರು. ಭಯ ಆಗೋಯ್ತು ನನಗೆ. ನಮ್ಮ ಫ್ರೆಂಡ್ ಬಿಟ್ಟಿರಲಿಲ್ಲ. ಸುನಿಲ್ ಅಂತ ನಮ್ಮ ಫ್ರೆಂಡ್ ಇದ್ದಾರೆ, ಗಿಲ್ಬರ್ಟ್ ಸಿಸ್ಟಮ್ ಅಂತ ಅವ್ರದ್ದಿದೆ. ಅವರು ಇದು ಕರ್ಕೊಂಡೋಗಿ ಒಂದು ಔಟ್ಡೋರ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಮಂಗಳೂರಲ್ಲಿ. ಹೇಳಿ ಸರ್. ಅಲ್ಲಿ ಕರ್ಕೊಂಡೋಗಿದ್ರು. ಇಂಡೋರ್ ಔಟ್ಡೋರ್ ಅಂತ, ಅದು ತುಂಬ ಫೇಮಸ್ ರೆಸ್ಟೋರೆಂಟ್. ಅಲ್ಲಿ ಕರ್ಕೊಂಡೋಗಿ ಹೇಳ್ಬಿಟ್ಟಿದ್ದಾರೆ, ಇಷ್ಟು ದೊಡ್ಡದು ಆ ಸ್ಟೀಲ್ದು ಕಟಿಂಗ್ ಪ್ಲೇಯರು, ಇಕ್ಲ ಎಲ್ಲ ಕೊಟ್ಬಿಟ್ಟಿದ್ದಾರೆ. ನಾನು ಕೇಳಿದೆ, ಏನಕ್ಕಪ್ಪ ಭಯ ಆಗ್ತೈತೆ ಅಂತ. ಇದೆ ಸರ್, ಅದೆಲ್ಲ ಕಟ್ ಮಾಡ್ಕೊಂಡು ತಿನ್ಬೇಕು. ಓಕೆ, ರೆಡಿ ಸರ್. ಬೆಳ್ಳುಳ್ಳಿ ಹಾಕೊಳ್ಳೋಣ. ಹಾಕಿ ಸರ್. ತುಪ್ಪದಲ್ಲಿ ಬೆಳ್ಳುಳ್ಳಿಯನ್ನು ಉರಿಯುವ ಪ್ರಕ್ರಿಯೆ ನಡೀತಾ ಇದೆ. ಓಕೆ ಸರ್. ಸ್ವಲ್ಪ ಜಿಂಜರ್ ಹಾಕೋಣ. ಹಾಕಿ ಸರ್. ಪ್ರಮಾಣ ಕಮ್ಮಿ ಇರಲಿ ಯಾವಾಗಲೂ. ಓಕೆ ಸರ್. 70% ಅಷ್ಟು ಬೆಳ್ಳುಳ್ಳಿ, 30% ಅಷ್ಟು ಶುಂಠಿಯನ್ನು ಹಾಕ್ಬೇಕು ಯಾವಾಗಲೂ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ರೆ ಅದು ಮಜಾ ಹೊಟ್ಟೋಗುತ್ತೆ. ಆಮೇಲೆ ಇದು ಹೆಂಗಾಯ್ತು ಸರ್? ಡಿಸೆಂಬರ್ 16ನೇ ತಾರೀಕು ಅದೇ ನಮ್ಮ ರಘು ಸೂಪರ್. ಎಷ್ಟು ಬಿರಿಯಾನಿ ಹೋಯ್ತು ಸರ್? 2-3 ಸಾವಿರ ಬಿರಿಯಾನಿ ಕೊಟ್ಟಿದ್ದೀವಿ ಬೆಳಗಿಂದ ಸಂಜೆವರೆಗೂ. ಒಂದು ಬಿರಿಯಾನಿ ತೊಗೊಂಡ್ರೆ ಒಂದು ಬಿರಿಯಾನಿ ಫ್ರೀ ಸರ್. ಚೆನ್ನಾಗಾಯ್ತಾ ಸ್ಕೀಮು? ಒಳ್ಳೆ ಮಾತು ಹೇಳಿದ್ರೆ. ಕ್ಯೂ ನಿಲ್ಸಿದ್ವಿ. ಹೌದಾ? ಸರ್ದಿ. ಓಕೆ 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 ಓಕೆ. ಮುರಳಿಯವ್ರ ಬೆಲ್ಲಿ ಬಂದಿಲ್ವಲ್ಲ ಅಂದ್ರು. ಅವ್ರಿಗೆ ಮೇಲೆ ಮೊದಲೇ 4 ಅಂದಿಲ್ಲ ಸರ್. ಅವ್ರ ನಿರೀಕ್ಷೆ ನಾವು ಬೋರ್ಡ್ ಹಾಕಿದ್ವಿ. ಹೌದಾ? ಮುರಳಿ ಸರ್ ಭೇಟಿ ಕೊಡ್ತಾರೆ, ದಯವಿಟ್ಟು ಎಲ್ಲರೂ ಬನ್ನಿ ತಿನ್ನಿ ಅಂತ ಹೇಳ್ಬಿಟ್ಟಿದ್ರ? ಹೇಳಿದ್ವಿ ಸರ್ ನಾವು. ಹಾಕೋಬೋದು ಸರ್. ಈರುಳ್ಳಿ ಸಣ್ಣ ಕಚ್ಕೋಬೇಕು. ಈರುಳ್ಳಿನ ಹಾಕೊಳ್ಳೋಣ. ಅಂತೂ ರಘುಸ್ ಕಿಚನ್ ಅಲ್ಲಿ ಹೋಗಿ ಬೊಂಬಾಟ್ ಮಾಡ್ಬಿಟ್ರಿ ನಿಮ್ ಬಿರಿಯಾನಿ. ಮಾಡಿ ಸರ್, ಒಳ್ಳೆ ಮಾತು ಹೇಳ್ತೀರಿ. ತುಂಬಾ ಜನಕ್ಕೆ ಸ್ವಲ್ಪ ತಲೆನೋವು ಕಮ್ಮಿ ಮಾಡಿದ್ದೀವಿ. ಅವತ್ತು ಬಿರಿಯಾನಿ ಕಳ್ಸಿರ ನನಗೆ. ಅದು ನಿಮ್ಮ ಕಿಚನ್ ಅಲ್ಲಿ ಮಾಡಿದ್ದ, ಅವ್ರ ಕಿಚನ್ ಅಲ್ಲಿ ಮಾಡಿದ್ದ? ಸರ್, ಅವ್ರು ರಾಘು ಕಿಚನ್ಲೇ ಮಾಡಿ ಕಳಿಸಿದ್ದು. ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿ ಮಾಡಿದ್ರು ಸರ್. ನಾನು ಟ್ರೈನಿಂಗ್ ಕೊಟ್ಟಿರೋದು. ಚೆನ್ನಾಗಿರ್ಬೇಕು. ಫಸ್ಟ್ ಗುರುಗಳು ಚೆನ್ನಾಗಿರ್ಬೇಕು, ಅದಕ್ಕೆ ಕೇಳಿದ್ದು. ನಾವು ಈಗ ಚೆನ್ನಾಗಿ ಮಾಡಿದ್ರು, ಅದ್ಭುತವಾಗಿ ಮಾಡಿದ್ರು ಬಿರಿಯಾನಿ. ನನಗೆ ಕಳಿಸಿದ್ರು ಸರ್, ಟೇಸ್ಟ್ ಮಾಡಿ ನೋಡಿ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿ ಮಾಡಿದ್ರೆ ಸರ್ ಅವ್ರು ಪರ್ಮಿಷನ್ ಕೊಡೋದು. ಇಲ್ಲಾಂದ್ರೆ ಲೈಸೆನ್ಸ್ ಕೊಡಲ್ಲ. ಇಲ್ಲ ಲೈಸೆನ್ಸ್ ಅಲ್ಲ, ನೀವು ಮಾಡೋಕೆ ನಮ್ಮ ಹೆಸರು ಹೇಳ್ಬೇಕಾದ್ರೆ ನೀವು ಆ ರೇಂಜಿಗೆ ಮಾಡಿದ್ರೆ. ಅದ್ಭುತವಾಗಿ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಜನನು ತಿಂದು ತುಂಬಾ ಚೆನ್ನಾಗಿ ಹೇಳಿದೆ ಸರ್. ಇಲ್ಲ ನಮ್ಗೆ ಗೊತ್ತಾಗುತ್ತಲ್ಲ, ತಿಂದಾಗ ಅನ್ನಿಸ್ತು ಕೃಷ್ಣಪ್ಪ ಅವ್ರ ಬಿರಿಯಾನಿ ಅಂತ. ನಾನು ಅವತ್ತು ಕೀಳಿಂದ ಕೇಳಬೇಕು ಅನ್ಕೊಂಡೆ, ನೀವು ಇವಾಗ ಮಾಡ್ಬಿಟ್ರೆ ಅವ್ರು ಮಾಡಿದ್ರ ಅಂತ. ತುಂಬಾ ಅದ್ಭುತವಾಗಿ ಮಾಡಿದ್ರು ಸರ್. ಸರ್, ಇದು ಸ್ವಲ್ಪ ಹಸಿಮೆಣಸಿ ಖಾರಕ್ಕೆ ಸ್ವಲ್ಪನೇ ಹಾಕೊಳ್ಳೋಣ. ನಾಟಿ ಸ್ಟೈಲಿನ GFC ಖ್ಯಾತಿಯ ಕೃಷ್ಣಪ್ಪ ಅವರು ಮೈಸೂರು ರೋಡ್ನಲ್ಲಿ ಅದ್ಭುತವಾದಂಥ ಒಂದು ಹೋಟೆಲ್ನ ನಡೆಸ್ತಾ ಇದ್ದಾರೆ. KG ಗಟ್ಟಲೆ ಕಬಾಬು, ಬಾಕ್ಸ್ ಗಟ್ಟಲೆ ಬಿರಿಯಾನಿಗಳು ಬೇಕು ಅಂತ ಹೇಳಿದ್ರೆ, ಅಥವಾ ನಿಮ್ಗೇನಾದರೂ ಇಂಥ ಐಟಮು ಸ್ಪೆಸಿಫಿಕ್ ಆಗೇ ಬೇಕು ಅಂತ ಹೇಳಿದ್ರೆ 20 ಜನಕ್ಕಿಂತ ಮೇಲ್ಪಟ್ಟು ಏನಾರು ಆರ್ಡರ್ ಕೊಟ್ಟರು ಅದ್ಭುತವಾಗಿ ಮಾಡಿಕೊಡ್ತಾರೆ. ಈಗ ತಾನೇ ಮೊನ್ನೆ ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪ್ನಿಗೆ 4000 ಬಿರಿಯಾನಿನ ಕೊಟ್ಟಿದ್ದಾರೆ. 4000 ಬಿರಿಯಾನಿ, 4000 ಜನಕ್ಕೆ ಕಬಾಬನ್ನು ಮಾಡಿಕೊಟ್ಟಿದ್ದಾರೆ.
ಅದೊಂದು ಸಾಧನೆ ಅವ್ರಿಗೆ. ಯಾಕಂದ್ರೆ 4,000 ಬಿರಿಯಾನಿ ಮಾಡೋದೆಲ್ಲ ಅಷ್ಟೊಂದು ಈಸಿ ಅಲ್ಲ. ಅದನ್ನು ಮಾಡಿ ಪ್ಯಾಕ್ ಮಾಡಿ ಆ ಸಾಫ್ಟ್ವೇರ್ ಕಂಪ್ನಿಗಳು ಎಲ್ಲೆಲ್ಲಿತ್ತು ಅಲ್ಲಿಗೆಲ್ಲ ಕಳಿಸಿರುವಂಥ ಒಂದು ಅದ್ಭುತವಾದಂಥ ಸಿಸ್ಟಮ್ನ ಮಾಡಿಕೊಂಡು ಅದನ್ನು ಸರ್ವಿಸನ್ನು ಕೊಟ್ಟಿದ್ದಾರೆ ಕೃಷ್ಣಪ್ಪನವರು. ಥ್ಯಾಂಕ್ ಯು ಕೃಷ್ಣಪ್ಪ, ಅವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸ್ವಲ್ಪ ಅಷ್ಟು ಪುಡಿ ಹಾಕಿ ಸರ್. ಅರ್ಶಿನ ಪುಡಿ ಹಾಕದ? ಹ್ಞೂ ಸರ್. ರವಿ ಅವರ ಅರ್ಶಿನ ಪುಡಿ ಸ್ವಲ್ಪ ಸಾಕು ಸರ್. ಹಂಗೆ ಸ್ವಲ್ಪ ಚಿಲ್ಲಿ ಹಾಕಿ. ಚಿಲ್ಲಿ ಬೇಕಾ? ಹಾಕ್ಬೇಕು ಸರ್. ಇದೇ ಮೇನಲ್ಲ? ಹ್ಞೂ ಸರ್, ಕಲರ್ ಸ್ವಲ್ಪ ಚೆನ್ನಾಗಿರ್ಬೇಕು. ಹಂಗೆ ಸ್ವಲ್ಪ ಧನಿಯಾ ಪುಡಿ ಹಾಕಿ. ಸಾಕಾ? ಸಾಕು ಸರ್, ಸಾಕಾಗ್ತದೆ. ಸ್ವಲ್ಪ ಧನಿಯಾ ಪುಡಿನಾ? ಸ್ವಲ್ಪ ಧನಿಯಾ ಪುಡಿ. ರವಿ ಅವರ ಧನಿಯಾ ಪುಡಿ. ಕಡಿಮೆ ಸೊಪ್ಪು ಹಾಕೊಳ್ಳೋಣ. ಹಾಕಿ ಸರ್. ಓಹೋ, ಗೊಜ್ಜು ರೆಡಿ ಆಯ್ತಾ? ಆಯ್ತು ಸರ್. ಇದು ಟೊಮೆಟೊ ಸ್ವಲ್ಪ ಬೇಗನೆ ಫಸ್ಟೇ ಬೇಯಿಸಿಟ್ಕೊಂಬಿಡಿ. ಏನು ಮಾಡಿರೋದು? ಏನು ಬರೀ ಬೇಯಿಸಿರೋದು ಅಷ್ಟೇ. ಎಣ್ಣೆಗೆ ಏನು ಹಾಕಿ? ಎಣ್ಣೆ ಹಾಕಿ ಬೇಯಿಸ್ಬೇಕು. ಎಣ್ಣೆ ಹಾಕಿ ಟೊಮೊಟೊನ ಬೇಯಿಸ್ಕೊಂಡು ಅದನ್ನ ಮಿಕ್ಸಿಗೇನು ಹಾಕಿಲ್ಲ ಅವರು? ಏನು ಹಾಕಿಲ್ಲ, ಕಿವುಚ್ಕೊಂಡಿರುವಂಥದ್ದು. ಇಲ್ಲ ಅದರಲ್ಲೇ ಬಾಣಲೆಲ್ಲ ಇದಾಗೋಗುತ್ತೆ. ಹಿಂಗಾಗ್ಬಿಡುತ್ತಾ? ಕಿವುಚೇನ ಅವಶ್ಯಕತೆ ಏನಿಲ್ಲ. ಈ ಬಾಣಲಿನಲ್ಲೇ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಓಕೆ, ಈ ಥರ ಆಗೋಗ್ಬಿಡುತ್ತೆ. ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ಟೊಮೆಟೊ. ಬೇಗ ಆಗ್ಬಿಡುತ್ತೆ ಕೆಲಸ. ಆಯ್ತು ಸರ್. ಇದು ಓಕೆ, ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ. ಇದೀಗ ಫಿಶ್ ಹಾಕೊಂಬಿಡ. ಇದು ಹಾಕೊಂಬಿಡೋಣ. ಏಡಿಕಾಯಿ ಏಡಿಕಾಯಿ ಸ್ವಾಮಿ ಸರ್ ಹಾಕಿ. ಇದು ನನಗೆ ಸ್ವಲ್ಪ ಕಟ್ ಮಾಡಿ ಹಾಕೊಳ್ಳೋಣ. ನಾನು ಇದು ಮಾಡೋಕ್ಕಾಗಲ್ಲ. ಕೈಲೇ ಕಟ್ ಮಾಡ್ಬಿಡ್ತೀರಾ? ಹ್ಞೂ ಸರ್. ಓಹೋ, ವೆರಿ ಗುಡ್. ಇದು ದಪ್ಪ ಆಯ್ತಾ ಇದು? ಹ್ಞೂ ಸರ್, ಇಷ್ಟಾಗಲಾಯ್ತು. ಅಯ್ಯೋ ದೊಡ್ಡದು. ಮಂಗಳೂರಲ್ಲಿ ಕೆಲವು ರೆಸ್ಟೋರೆಂಟ್ ಕೊಡಿತು ಅಂದರೆ ಅಲ್ಲೇ ಲೈವಲ್ಲಿ ಮಾಡ್ಕೊಡ್ತಾರೆ ನಿಮಗೆ. ಅಲ್ಲೇ ಒಂದು ಆಕ್ವೇರಿಯಮಲ್ಲಿ ಹಾಕಿಟ್ಟಿರ್ತಾರೆ. ಯಾವ ಫಿಶ್ ಬೇಕು, ಯಾವ ಕ್ರಾಬ್ ಬೇಕು, ನಿಮಗೆ ಯಾವ ಏಡಿಕಾಯಿ ಬೇಕು ಅಂತ ತೋರಿಸಿದ್ರೆ ಆ ಏಡಿಕಾಯಿನ ಹಂಗೆ ತೆಗೆದು ತೂಕ ಮಾಡಿ ಅದನ್ನು ನಿಮಗೆ ಮಾಡಿಕೊಡೋಂಥ ವ್ಯವಸ್ಥೆ ಬೆಂಗಳೂರಲ್ಲೂ ಇದೆ. ಗೋಲ್ಡ್ ಫಿನ್ಸ್ ರೆಸ್ಟೋರೆಂಟಲ್ಲಿ ಅಲ್ಲಿ ಇಲ್ಲೆಲ್ಲನೂ ನಿಮ್ಗೆ ಏನಂತ ಹೇಳಿದ್ರೆ ಅಲ್ಲೇ ಲೈವಲ್ಲಿ ಇಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಮಾಡಿಸ್ಕೋಬೋದು. ಎಷ್ಟು ತಂದಿದ್ದೀರಾ? 3 ತಂದಿದ್ದೀರಾ ಸರ್? 3 ದಿನ ಸರ್. 3 ತಾನೇ ಇದು? 3 ಸರ್. ಗೊತ್ತಾಯ್ತು. 3 ಪೀಸ್ ಇದು, ಒಟ್ಟು 3. ಒಂದು ತಂದಿದ್ರೆ ಸಾಕಾಗ್ತೈತೆ ಕೃಷ್ಣಪ್ಪ. ಸರ್ ಹೆಂಗೆ ಸರ್, ನೀವು ಹೇಳಿದ್ರಿ ಮದುವೆ ಮಾಡಿದ್ಮೇಲೆ ಜಿಪ್ಪಂತನ ಮಾಡ್ತಾ ಇದ್ರಿ ನೀವು ಅದೆಲ್ಲರಿಗೂ ಗೊತ್ತಿಲ್ಲ ಅಂತ ಹೇಳಿ ನಮಗೆ ಇದು ಮಾಡಿದ್ದೀರಿ. ಸುಮ್ಮನೆ ಹೇಳೋದಪ್ಪ. ಆದರೂ ನಾವು ಅದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ನೀವು ಹೇಳೋದನ್ನ ಪ್ರತಿಯೊಬ್ಬರು ನೋಟ್ ಮಾಡ್ತಾರೆ ಸರ್. ಅಲ್ವಾ? ಖಂಡಿತ. ಏನು ಅಂತೀರಾ? ಓ, ಸ್ವಲ್ಪ ನಮ್ಮ ಗರಂ ಮಸಾಲೆ ಹಾಕೊಳ್ಳೋಣ. ಹಾಕಿ. GFC ಗರಂ ಮಸಾಲ. GFC ಖ್ಯಾತಿಯ ಗರಂ ಮಸಾಲದಲ್ಲೇ ಇರೋದು ಮಜಾ ಅಂತ ಯಾವಾಗಲೂ ಕೃಷ್ಣಪ್ಪ ಅವ್ರು ಹೇಳ್ತಾ ಇರ್ತಾರೆ. 1 kg ಅಕ್ಕಿಗೆ ಒಂದೇ 1 ಸ್ಪೂನ್ ಸಾಕು, ಅಥವಾ 1 kg ಮಟನ್ಗೆ ಒಂದೇ 1 ಸ್ಪೂನ್ ಸಾಕು. ಹಾಕಿ ನೋಡಿ ಸರ್, ಗರಂ ಮಸಾಲ 13ಕ್ಕಿಂತ ಜಾಸ್ತಿ ಮಸಾಲ ಪದಾರ್ಥಗಳನ್ನ ಹಾಕಿ ಮಾಡಿರೋದು. ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಜಾಕಾಯಿ, ಅನನಸು, 3 ಥರ ಗುಂಟೂರು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿದ್ದೀವಿ. ನೀವೇ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನಮ್ಮ ಹತ್ರ ತೊಗೊಂಡೋಗಿ ಹೆಂಗಿರ್ತೀವಿ ಸರಿ ಟೇಸ್ಟ್ ಮಾಡಿ ಅಂತಾರೆ. ಸರ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಣ ಲೈಟಾಗಿ. ಸ್ವಲ್ಪ ನೀರು ಹಾಕೊಳ್ಳೋಣ. ಹಾಕಿ ಸರ್. ಗ್ರೇವಿ ಬಿಟ್ಕೋಬೇಕಿದು. ಕೃಷ್ಣಪ್ಪ ಅವರು ಹೆಂಗೆ ಅಂದರೆ ಜೋಬಲ್ಲಿ ಯಾವಾಗಲೂ ಕೆಲವರು ಏನೇನೋ ಇಟ್ಕೊಂಡಿರ್ತಾರಂತೆ. ಇವರು ಒಂದು ಗರಂ ಮಸಾಲ ಪ್ಯಾಕೆಟ್ನ ಮರ್ಚಿಟ್ಕೊಂಡ್ಬಿಟ್ಟಿರ್ತಾರೆ. ಸರ್ ಏನು ಮಾಡಬೇಕು ಅಂದರೆ ಚಿತ್ರಾನ್ನ ಮಾಡಿದರೆ ಸರ್ ಸಾಕಿ ಸಾರ್ ಅಂತಾರೆ. ಸರ್ ಆಮ್ಲೆಟ್ ಮಾಡಬೇಕು ಅಂದರೆ 1 ಸ್ಪೂನ್ ಹಾಕಿ ಸಾರ್ ಅಂತ. ನೀವು ಹಾಕಿ ನೋಡಿ, ಆಮೇಲೆ ಹೇಳಿ. ಎಷ್ಟೋ ಜನ ಅದು ಸಾಬೀತಾಗಿದೆ. ಸಾಬೀತಾಗ್ಬಿಟ್ಟಿದೆ ಸರ್. ಹೇಳ್ತಾರೆ. ತಗೊಂಡೋಗಿರೋ ನಮ್ಮ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ, ಹೇಳ್ತಾರೆ ನಮಗೆ. ಅದ್ಭುತವಾಗಿದೆ, ನಮ್ದು ಇದೇ ಮಾಯಾಲೋಕ ಅಂತಾರೆ. ಮಾಯಾಲೋಕನಾ? ಓಕೆ ಕೃಷ್ಣಪ್ಪರ ನೀವೇನು ಹೇಳಿದ್ದೀರಾ ಓಕೆ, ಅದು ಸಾಧ್ಯತೆ ಮಾಡ್ತೀವಿ, ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಓಕೆ, ಹಾಗೆ ಮೇಲೆ ಇದು ಮುಚ್ಚಿಬಿಡೋಣ ಸ್ವಲ್ಪ. ಮುಚ್ಚಿಬಿಡೋಣ ಸ್ವಲ್ಪ ಚೆನ್ನಾಗಿ. ಇದು ಹಾಂ, ಎಷ್ಟು ನಿಮಿಷ ಬೇಯಬೇಕಾಗುತ್ತೆ? 5 ನಿಮಿಷ ಸಾಕು ಸರ್. ಸಾಕಾ? ತುಂಬ ಹೊತ್ತು ಬೇಯಬೇಕಾಗಿಲ್ಲ. ಓಕೆ ಸರ್, ಮುಚ್ಚಿಬಿಡೋಣ. ಮುಚ್ಚಿಬಿಡೋಣ ನೋಡೋಣ. ನೋಡೋಣ ಸರ್. ಸರಿ ಸರ್, ನೀವೇ ತೆಗಿರಿ. ಓಹೋ, ಹೇಗಿದೆ ನೋಡಿ. ಆಫ್ ಮಾಡ್ಬಿಡಾ? ಮಾಡಿ ಸರ್. ಅಪ್ಪ ಓಕೆ. ಆಹಾ, ಇದು ಆಕ್ಚುಲಾಗಿ ಒಂದು 4 ಜನ ತಿನ್ಬೋದು, ಆರಾಮಾಗಿ 4 ಜನ ತಿನ್ಬೋದು. ಇದನ್ನ ದೊಡ್ಡ ಬಾಳೆಯಲ್ಲಿ ಹಾಕಿ ಹಿಂಗೆಲ್ಲ ಜೋಡಿಸಿ ಹಿಂಗೆ ದೊಡ್ಡ ತಟ್ಟೆ ತಂದಿಟ್ಬಿಡ್ತಾರೆ. ಅದ್ರ ಮಜಾ ನೋಡ್ಬೇಕು ನೀವು. ಓಕೆ ಓಕೆ ಸರ್, ಡಿಶ್ ಔಟ್ ಮಾಡೋಣ. ಮಾಡೋಣ ಸರ್.
ಓಹೋ ಭಯ ಬಿದ್ದೋಗ್ಬಿಡ್ತಾರೆ ರೀ ಕೃಷ್ಣಪ್ಪ ನೋಡಿದ ತಕ್ಷಣ ರೀ. ಸರ್ ಊಟ ಇದು ಯಾಕೆ ಭಯ ಬಿಡ್ತಾರೆ? ಇನ್ನೇನು ರೀ ಇದನ್ನ ತಿಂದು ಇಷ್ಟಪಟ್ಟಿರೋರು ವಾರವ ಕೃಷ್ಣಪ್ಪ ಹೆಂಗೆ ಮಾಡಿಕೊಟ್ಟಿದ್ರು ಅಂತ ಹೇಳ್ತಾರೆ. ಹಂಗಂತೀರಾ? ಅದ್ಭುತವಾಗಿರುತ್ತೆ ಸರ್. ನಾನು ಅದೇ ಮಾಡಿ ಬೆಳಗ್ಗೆನೆ ತಿಂದು ಆಮೇಲೆ 1 ಗಂಟೆ ನಿಮಗೆ ಮಾಡಿಕೊಡ್ತಾ ಇದ್ದೀನಿ ನೋಡಿ. ಹೌದಾ? ನಾಟಿ ಸ್ಟೈಲಲ್ಲಿ ನಾಟಿ ಸ್ಟೈಲಲ್ಲಿ ನಾಟಿ ಕೃಷ್ಣಪ್ಪ ಅವ್ರ ಕಡೆಯಿಂದ ನಾಟಿ ಏಡಿನ ಮಾಡಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏಡಿ ಕಾಯಿ ಸ್ಪೆಷಲ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಏಡಿ ಸ್ಪೆಷಲ್ ಮಾಡ್ಕೊಳ್ಳಿ. ಕ್ರ್ಯಾಬ್ ನಾಟಿ ಫ್ರೈ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ ಹಾಕಿ ಬಾಡಿಸಿ ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕರಿಬೇವು, ಎಣ್ಣೆಯಲ್ಲಿ ಹುರಿದ ಟೊಮ್ಯಾಟೊ, ಉಪ್ಪು, ಬೇಯಿಸಿದ ಕ್ರ್ಯಾಬ್, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕ್ರ್ಯಾಬ್ ನಾಟಿ ಫ್ರೈ ರೆಡಿ ಟು ಟೇಸ್ಟ್. ಕೃಷ್ಣಪ್ಪ ಹೇಳಿ ಸರ್, ಹೇಗಿದೆ ಸರ್? ತಿಂದು ನೋಡ್ಬಿಟ್ಟು ಹೇಳ್ತೀನಿ. ಓಕೆ ಸರ್. ತಿನ್ನೋದು ಭಾಳ ಈಸಿ. ಏನಂದ್ರೆ ಇದ್ರ ಮೇಲ್ಗಡೆ ಕಪ್ಪೆ ಚಿಪ್ಪಿನ ಥರ ಒಂದು ಚಿಪ್ಪಿನ ಭಾಗ ಇರುತ್ತೆ. ಅದನ್ನ ಒಂದ್ಸರಿ ಕಡಿದ್ರೆ ಪುಡಿ ಪುಡಿ ಆಗ್ಬಿಡುತ್ತೆ. ಒಳಗಡೆ ಇರೋದು ಎಂಥ ಅದ್ಭುತವಾದಂಥ ರುಚಿಕರವಾದಂಥ ಟೇಸ್ಟ್ ಸಿಗುತ್ತೆ ಅಂದರೆ ತಿನ್ನಬೇಕು, ಮಾಡ್ಕೋಬೇಕು, ಇದೇ ಮಸಾಲ ಹಾಕ್ಕೋಬೇಕು. ಅದ್ಭುತವಾಗಿದೆ. ವೆರಿ ಸಿಂಪಲ್ ತಿನ್ನೋದು. ಅಷ್ಟೇ ಸೌಂಡ್ ಬರಬೇಕು. ಇದು ಒಳಗಡೆ ಇರುತ್ತೆ. ಇವೆಲ್ಲ ತಿನ್ನಕ್ಕೆ ನಮ್ಮ ಆತ್ಮೀಯ ಗೆಳೆಯರೆಲ್ಲ ಬೇರೆ ಕಾಯ್ತಿದ್ದಾರೆ. ಮುರಳಿಯವರೇ ನೀವೊಬ್ಬರೇ ಕಡಿತಾ ಇದ್ರೆ ಹೇಗೆ ಅಂತ. ಇಂಥ ಅದ್ಭುತವಾದಂಥ ಏಡಿಕಾಯಿ ಮಾಡ್ಕೋಬೇಕು. ಇಲ್ಲ ಮಾಡ್ಕೊಳಕ್ ಬರಲ್ಲ ಸರ್, ಯಾರವೆಲ್ಲ ತೊಂದರೆ ಸರ್ ಅಂದ್ರೆ ಕೃಷ್ಣಪ್ಪ ಅವ್ರು ಫೋನ್ ಮಾಡಿ. ಸರ್ ಫೋನ್ ನಂಬರ್ ಹೇಳ್ಸಿ ಸರ್ ಅಂತ ಇದ್ದೀರಾ. ಫೋನ್ ನಂಬರ್ ಹೇಳಿ ಕೃಷ್ಣಪ್ಪ. 94-810-36-202 ಫೋನ್ ಮಾಡಿದ್ರೆ ಇವರೇ ಸಿಗ್ತಾರೆ. ಏನು ಬೇಕಾದ್ರೆ ಮಾಡ್ಕೊಡ್ತಾರೆ. ತಿನ್ಬೇಕು, ಒಳ್ಳೆ ರುಚಿಯಾಗಿರೋದು ಬೇಕು ಅಂದ್ರೆ ಕೃಷ್ಣಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಕೃಷ್ಣಪ್ಪ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ಏನ್ ನಿಮ್ಮ ಹೆಸರು? ರಸಿಕಾ ಅಂತ. ರಸಿಕಾ ಅವ್ರು ಎಲ್ಲಿಂದ ರೀ? ಬಾಳೆಹೊಳೆ. ಬಾಳೆಹೊಳೆ ಎಲ್ಲಿ ಬರ್ತೀರಿ? ಬಾಳೆಹೊನ್ನೂರ್ ಹತ್ರ. ಬಾಳೆಹೊನ್ನೂರ್ ಹತ್ರ ಬಾಳೆಹೊಳೆ ಬರುತ್ತಾ? ಹೌದು. ಎಷ್ಟು ದೂರ ಬಾಳೆಹೊನ್ನೂರ್ಗೂ ಹೊರನಾಡ್ಗೂ ನಿಮ್ಮೂರ್ಗೂ? ಒಂದು 20 ಕಿಲೋಮೀಟರ್. ಓಕೆ, ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್. ಮದುವೆ ಆಗ್ಬಿಟ್ಟಿದ್ಯಾ? ಹೌದು. ಏನ್ ಓದಿದ್ರಿ? PUC. PUC ಆಯ್ತಾ? PUC ಆದ ತಕ್ಷಣ ಮದುವೆ ಮಾಡ್ಬಿಟ್ರಾ? ಫಸ್ಟ್ PUC. ನೀವು ಓದ್ತಾ ಇದ್ದೀರಾ? ಇಲ್ಲ, ಈಗ ಬಿಟ್ಟಿದ್ದೀನಿ. ಎಷ್ಟು ವರ್ಷ ಆಯ್ತು ಕಾಲೇಜ್ ಬಿಟ್ಟು? ಒಂದು 3 ಇಯರ್ಸ್ ಆಯ್ತು. 3 ಇಯರ್ಸ್ ಆಯ್ತಾ? ಓಕೆ. ಎಷ್ಟು ಜನ ಮಕ್ಕಳು? ಒಂದೇ. ಮಗು ಬೇರೆ ಇದೆಯಾ? ಹೌದು. ಓಕೆ. ಯಜಮಾನ್ರು ಏನ್ ಮಾಡ್ತಾರೆ? ಡ್ರೈವರ್. ಎಲ್ಲಿ? ಬಾಳೆಹೊಳೆ. ಬಾಳೆಹೊಳೆಲೆ ಡ್ರೈವರಾ? ಹೌದು. ನಿಮ್ಮೂರಿಂದ ಹೊರನಾಡು ಹತ್ರ ಅಂತ ಕಾಣುತ್ತಲ್ವಾ? ಹೌದು. ಎಷ್ಟು ದೂರ? ಒಂದು 30 ಕಿಲೋಮೀಟರ್ ಇರ್ಬೋದು. ಓಕೆ. ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ನೀವು? ಮಲೆನಾಡ್ ಸ್ಟೈಲಿಯ ಚಿಕನ್ ಸಾರ್. ಮಲೆನಾಡಿನ ಶೈಲಿಯ ಚಿಕನ್ ಸಾರು ಮಾಡಕ್ಕೆ ಏನೇನ್ ತಂದಿದ್ದೀರಾ ರಸಿಕಾ? ಕೋಳಿ ಕೊಚ್ಚು ಬೇಕಾಗುವ ಸಾಮಗ್ರಿಗಳು: ಚಿಕನ್, ತೆಂಗಿನಕಾಯಿ ತುರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಚಿಕನ್ ಮಸಾಲ, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಮಾಡ್ಬೋದಾ? ಮಾಡೋಣವಾ? ಏನ್ ಕೊಡ್ಲಿ ಫಸ್ಟ್? ಫ್ಯಾನ್ ಕೊಡಿ. ಪ್ಯಾನ್ ಬೇಕಾ? ಕೊಡ್ತೀನಿ. ಏನ್ ಹುರ್ಕೋಬೇಕು? ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ತುರಿ ಮಾತ್ರ ಹುರ್ಕೋಬೇಕಾ? ಓಕೆ, ಹುರ್ಕೊಳ್ಳಿ. ಎಣ್ಣೆ ಬೇಡವಾ? ಎಣ್ಣೆ ಬೇಡ. ಯಾರ್ಯಾರಿದ್ದೀರಾ ಮನೇಲಿ? ನಾನು, ನಮ್ಮ ಹಸ್ಬೆಂಡು, ಪಾಪು. ಏನ್ ನಿಮ್ಮ ಹಸ್ಬೆಂಡ್ ಹೆಸರೇನು? ಶಿವು. ಶಿವು. ಅಪ್ಪ ಅವನ ಮನೆ ಇರೋದಲ್ಲಿ? ಅಪ್ಪ ಅಮ್ಮನ ಮನೆ ಅಲ್ಲೇ ಬಾಳೆಹೊಳೆನಾ? ಹೌದು. ನಿಮ್ಮ ಯಜಮಾನರದು ಬಾಳೆಹೊಳೆ, ನಿಮ್ಮ ಅಪ್ಪ ಅವನ ಮನೇನು ಬಾಳೆಹೊಳೆನಾ? ನೀರುಳ್ಳಿ ಹಾಕ್ತಾ ಇದ್ದೀನಿ. ನೀರುಳ್ಳಿನಾ? ತಾಳಿ 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 ತಾಳಿ. ಏನು ಮಗು ಹೆಸರೇನು? ಆಶಿತಾ. ಆಶಿತಾ. ಹೆಣ್ಮಗುನಾ? ಹೌದು. ಓದಿದ್ದೆಲ್ಲ ಎಲ್ಲಿ? ಬಾಳೆಹೊಳೆ. ಎಲ್ಲ ಬಾಳೆಹೊಳೆನೇನಾ? ಬಾಳೆಹೊಳೆ ಬಿಟ್ಟು ಈಚೆ ಬಂದೇ ಇಲ್ಲ ಅಂತ ಕಾಣುತ್ತೆ ನೀನು. ಇಲ್ಲ. ಇದೇ ಫಸ್ಟಾ?
ಇಲ್ಲ ಇಲ್ಲಿ ರಿಲೇಷನ್ ಇದ್ದಾರೆ, ಬರ್ತಾ ಇರ್ತೀವಿ. ಇಲ್ಲಿ ಬೆಂಗಳೂರು ಇದ್ದಾರಾ? ಹೌದು. ಓಕೆ, ಹಾಕಿ ಮೇಡಮ್, ಹಾಕಿ. ಹೊರನಾಡಿಗೆಲ್ಲ ಹೋಗ್ತೀರಾ? ನೀವೇನು ಹೋಗಲ್ಲ? ಕಡಿಮೆ. ಕಮ್ಮಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರ ಅರಿಶಿನ ಪುಡಿ ನಾವು ಉಪಯೋಗಿಸ್ತಾ ಇದ್ದೀವಿ. ಸಾಕು. ಸಾಕಾ? ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ. ಏನದು ತೋರಿಸಿ ಏನದು? ಚಕ್ಕೆ ಲವಂಗ. ಒಂದೇ ಒಂದು ಚಕ್ಕೆ 3 ಲವಂಗ. ಓಕೆ, ನಿಮ್ಮ ಮನೆ ಸಪ್ರೇಟಾ? ನೀವು ನಿಮ್ಮ ಯಜಮಾನರು ಮಗು 3 ಜನ ಸಪ್ರೇಟ್ ಆಗಿದ್ದೀರಾ? ಹೌದು. ದೊಡ್ಡೂರ ಬಳೆವಳೆ? ಇಲ್ಲ, ಸಣ್ಣ ವಿಲೇಜ್. ಸಣ್ಣ ವಿಲೇಜಾ? ಸಾಕಾ? ಸಾಕು. ಹಾಕೊಂಡದ? ನೀವು ರುಬ್ಕೋಬೇಕಾ ಇದನ್ನ? ಹೌದು. ಡೈರೆಕ್ಟ್ ಮಿಕ್ಸಿಗೆ ಹಾಕೊಳ್ತೀರಾ, ಏನು ಮಾಡ್ತೀರಾ? ಸ್ವಲ್ಪ ಆರ್ಬೇಕು. ರುಬ್ಕೊಳ್ಳಿ. ನೀರು ಬೇಕಾ? ಅಡಿಗೆ ಎಲ್ಲ ಮಾಡ್ತೀರಾ? ಮಾಡ್ತೀನಿ. ಏನೇನು ಮಾಡ್ತೀರಾ? ನಾನ್ ವೆಜ್. ನಾನ್ ವೆಜ್ ಎಲ್ಲ ಮಾಡ್ತೀರಾ? ವೆರಿ ಗುಡ್. ಸಾಕು. ಏನು ಮಾಡೋಣ? ಎಣ್ಣೆ ಹಾಕಿ ಟೋಚಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನೇನು ಅಡುಗೆ ಮಾಡಕ್ಕೆ ಬರುತ್ತೆ ನಿಮಗೆ? ನಾನ್ ವೆಜ್. ನಾನ್ ವೆಜ್ ಅಲ್ಲಿ ಏನು ಮಾಡ್ತೀರಾ? ಚಿಕನ್ ಬಿರಿಯಾನಿ, ಆಮೇಲೆ ವೆಜ್ ಕೇಸರಿ ಬಾತು. ನೀವು ನಿಜವಾಗ್ಲೂ ಫಸ್ಟ್ ಪಿ ಯು ಸಿ ಓದಿದ್ರಾ? ಹೌದು. ಗ್ಯಾರಂಟಿನಾ? ಹೌದು. ಹಾಕು. ಕಾಯ್ಲಿ. ಕಾಯ್ಬೇಕಾ? ನಿಮ್ಮಲ್ಲಿ ನಿಮ್ಮ ಅಮ್ಮನಿಗೆ ಎಷ್ಟು ಜನ ಮಕ್ಕಳು? ನೀವು 3 ಜನ. ಏನ್ ಮಾಡ್ಕೊಂಡಿದ್ದಾರೆ? ನೀನೇ ದೊಡ್ಡೋಳ? ಇಲ್ಲ, ಅಣ್ಣ. ಅಣ್ಣ ಏನ್ ಮಾಡ್ತಾರೆ? ಅಣ್ಣ ಇಂಜಿನಿಯರು, ಕೇರಳದಲ್ಲಿರೋದು. ಓಕೆ. ಮತ್ತೆ ಅಕ್ಕ. ಅಕ್ಕ ಏನ್ ಮಾಡ್ತಾರೆ? ಮನೇಲೇ ಇರೋದು. ಯಾಕೆ ಮದುವೆ ಮಾಡಿಲ್ವಾ? ಇಲ್ಲ. ಓಕೆ. ಮತ್ತೆ ನಾನು. ಹೆಂಗ್ ಗೊತ್ತಾಯ್ತು ಕಾರ್ಯಕ್ರಮಕ್ಕೆ ಬರಬೇಕು ಅಂತ? ಟಿವಿ ಡೈಲಿ ನೋಡ್ತಿರ್ತೀನಿ. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ವಾಟ್ಸಪ್ ಅಲ್ಲಿ ಕಳಿಸಿರ ಮೆಸೇಜ್ನ? ಹೌದು. ನೀರುಳ್ಳಿ ಹಾಕ್ತೀನಿ. ಹಾಕೊಳ್ಳಿ, ನಿಧಾನಕ್ಕೆ ಹಾಕಿ. ಓಕೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಹಾಕ್ಬೋದಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮಲೆನಾಡಿನ ಕೋಳಿ ಸಾರ ಇದು? ಹೌದು. ಓಕೆ. ಟೊಮೊಟೊ ಹಾಕ್ತಾ ಇದ್ದೀನಿ. ಹಾಕಿ. ಇಲ್ಲಿ ಯಾರ ಮನೆ ಇದೆ ಬೆಂಗಳೂರಲ್ಲಿ? ನಮ್ದು ಅತ್ತೆ ಮನೆ. ನಿಮ್ಮ ಅತ್ತೆ ಮನೆನಾ? ಹೌದು. ಅತ್ತೆ ಮನೆ ಅಂದ್ರೆ ಅಪ್ಪಂದು ರಿಲೇಷನ್. ಹೌದಾ? ಏನ್ ಹಾಕೊಳ್ತೀರಾ ನೆಕ್ಸ್ಟ್? ನೆಕ್ಸ್ಟ್ ಚಿಕನ್ ಹಾಕ್ತಾ ಇದ್ದೀನಿ. ಹಾಕ್ತೀರಾ? ಚಿಕನ್ ಡೈರೆಕ್ಟ್ ಆಗಿ ಹಾಕ್ಬಿಡೋದಾ? ಹೌದು. ಓಕೆ, ಹಾಕಿ. ಎಸ್. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಓಕೆ. ಸಾಕಷ್ಟೇ ಸಾಲ್ಟು? ಸಾಕು. ಮತ್ತೆ ನಿಮ್ಮ ಊರ್ ಕಡೆ ಹಿಂಗೆ ಮಾಡೋದು ಚಿಕನ್ನ? ಹೌದು. ಮತ್ತೆ ಮುಚ್ಚಬೇಕು ಸ್ವಲ್ಪ. ಮುಚ್ಚಬೇಕಾ ಇದನ್ನ? ಹೌದು. ರುಬ್ಕೊಳ್ಳೋದೆಲ್ಲ ಇನ್ನೇನಿಲ್ವಾ? ಇಲ್ಲ, ಅಷ್ಟೇ. ಇಷ್ಟೇನಾ? ಅಷ್ಟೇ. ನೋಡೋಣ. ಹಾಂ. ಓಕೆ. ಕೋಳಿಗೆ ನೋವಾಗುತ್ತೀನಲ್ಲ ಪಾಪ. ಕಡದ ಮಸಾಲ ಹಾಕ್ತೀನಿ ಇದಕ್ಕೆ. ಕಡದ ಮಸಾಲ ಹಾಕಿ. ಏನೇನು ಹಾಕಿ ರುಬ್ಬಿರೋದು ಇದು? ತೆಂಗಿನಕಾಯಿ ತುರಿ, ಅರಿಶಿನ ಪುಡಿ, ನೀರುಳ್ಳಿ, ಚಕ್ಕೆ, ಲವಂಗ. ಓಕೆ. ಇದಕ್ಕೇನು ಮಾಡ್ತೀರಿ? ರೊಟ್ಟಿ ಗಿಟ್ಟಿ ಮಾಡ್ತೀರಾ? ಅಕ್ಕಿ ರೊಟ್ಟಿ ಮಾಡ್ತೀರಾ? ಹೌದು. ರೈಸ್ ರೊಟ್ಟಿ ಸಿಗುತ್ತೆ ಅಂಗಡಿಯಲ್ಲಿ. ಅದನ್ನ ಅಂಗಡಿಲಿ ರೈಸ್ ರೊಟ್ಟಿ ಸಿಗುತ್ತಾ? ಹೌದು. ಓ, ಒಂಥರ ರೆಡಿಮೇಡು ನೀವೆಲ್ಲ ಆ ಕಡೆ. ಓಕೆ. ಏನು ಹಾಕ್ಬೇಕು?
ಹಾಕ್ತೀನಿ. ಚಿಕನ್ ಮಸಾಲ ಹಾಕ್ತಾ ಇದೀನಿ. ಚಿಕನ್ ಮಸಾಲಾನಾ? ಹೌದು. ನಿಮ್ಮನೆದಾ? ಇಲ್ಲ. ಇಲ್ಲಿದೆನಾ? ಹೌದು. ನಿಮ್ಮೂರಲ್ಲಿ ಹಿಂಗೆ ಮಾಡೋದಾ? ಹೌದು. ಯಜಮಾನ್ರಿಗೆ ಏನು ಇಷ್ಟ? ಕೇಸರಿ ಬಾತ್. ಕೇಸರಿ ಬಾತ್ ಇಷ್ಟನಾ? ಹೌದು, ಅವ್ರು ವೆಜ್ಜು. ಅವ್ರು ವೆಜ್ಜು, ನೀವು ನಾನ್ ವೆಜ್ಜಾ? ಹೌದು, ನಾನ್ ವೆಜ್ ಕಮ್ಮಿ, ವೆಜ್ ತಿಂತಾರೆ ಸರ್. ಓಕೆ. ಕೇಸರಿ ಬಾತ್ ಮಾಡ್ತೀಯ ಚೆನ್ನಾಗಿ? ಮಾಡ್ತೀನಿ. ಓಕೆ. ಸಿನಿಮಾಗೆ ಹೋಗ್ತೀರಾ ಯಜಮಾನ್ರು ನೀವು? ಇಲ್ಲ, ಯಾಕೆ? ಸಿನಿಮಾಗೆಲ್ಲ ಹೋಗೋದಿಲ್ಲ, ಅವ್ರಿಗೆ ರಜೆ ಇರೋದಿಲ್ಲ. ರಜಾನೇ ಇರಲ್ವಾ ಅವ್ರಿಗೆ? ಇಲ್ಲ. ಮತ್ತೆ ಸಿನಿಮಾ ನೋಡ್ಬೇಕು ಅಂದ್ರೆ ಈಗ ಚಿಕ್ಕಮಂಗ್ಳೂರು ಬರ್ಬೇಕಾ? ಕಳ್ಸದಲ್ಲಿದೆ. ಹಾ, ಥಿಯೇಟ್ರ್ ಉಂಟಲ್ಲ ಒಂದು, ಹೌದು. ಒಂದಿನ ಉಂಟಲ್ಲ, ಹೌದು. ಅಲ್ಲಿ ಬರೋದಾ? ಹೌದು. ಸ್ವಲ್ಪ ಮುಚ್ಚಿ ಮುಚ್ಕೋಣ? ಮುಚ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು. ಓಕೆ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ? ಒಂದು 10 ನಿಮಿಷ ಆಯ್ತು. 10 ನಿಮಿಷ ಬೇಯಬೇಕು. ಓಕೆ ಓಕೆ. ರಸಿಕಾ ಅವ್ರೆ, ನೋಡೋಣ. ನೋಡೋಣ ಸರ್. ನಿಮ್ಮ ಹೆಸರು ರಸಿಕಾನೇನಾ, ಬೇರೆ ಏನಾರ ಹೆಸರಾ, ನಿಮ್ಮ ಯಜಮಾನ್ ಇಟ್ಟಿದ ಹೆಸರಾ? ಇಲ್ಲ, ರಸಿಕಾನೆ. ರಸಿಕಾನೇನಾ? ಹೌದು. ಸುಮ್ಮನೆ ಕೇಳಿದೆ. ಸಾಕಾ? ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಇದು ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ರಸಿಕಾ? ಇದು ರೈಸ್ ರೊಟ್ಟಿ. ರೈಸ್ ರೊಟ್ಟಿ? ಎರಡು ಬೇರೆ ಬೇರೆ ರೈಸು ರೊಟ್ಟಿನ? ರೈಸ್ ರೊಟ್ಟಿ ಇಲ್ಲ, ರೈಸ್ ರೊಟ್ಟಿ ರೈಸಲ್ಲೇ ಮಾಡ್ತಾರೆ. ಸರಿದ್ಯಾ? ತಂದಿಲ್ಲ. ಎಂಥದ್ದು ಮಾರ ಆಯ್ತು. ಹಾಕಿರಿ ಸ್ವಲ್ಪ. ಓಕೆ, ಹಾಕೋಣ. ಓಕೆ ಸರ್. ಸಾಕಾ? ನೋಡ್ಕೊಂಡು ಎಣ್ಣೆಲ್ಲ ಬಿಡ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಳೆಹೊಳೆಯಿಂದ ಬಂದಿದ್ದಾರೆ. ಬಾಳೆಹೊನ್ನೂರಿನ ಪಕ್ಕ ಕಳಸ ಹೊರನಾಡಿನ ಮಧ್ಯ ಇರುವಂತಹ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದಾರೆ ರಸಿಕ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಮಲೆನಾಡಿನ ಶೈಲಿಯ ಒಂದು ಅದ್ಭುತವಾಗಿರುವಂತಹ ಕೋಳಿಯ ಸಾರನ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸಿದ್ದಾರೆ. ಗಟ್ಟಿ ಗೊಜ್ಜಲ. ಹೌದು ಸರ್. ವೆರಿ ಗುಡ್. ಹಾಕಿ ಪೂರ್ತಿ ಬೇಕು. ವಾಪಸ್ ತೊಗೊಂಡೋಗ್ತೀರಿ ಊರಿಗೆ? ಇಲ್ಲ ಸರ್. ಏನ್ ಅಡಿಗೆ ಚೆನ್ನಾಗಿ ಬರೋದು? ಚೆನ್ನಾಗಿ ಕೇಸರಿ ಬಾತು. ಓ, ಯಜಮಾನ್ರು ಕಲ್ತಿರೋ ಕೇಸರಿ ಬಾತು. ಹೌದು. ಓಕೆ. ಆಮೇಲೆ ನೀರು ದೋಸೆ. ನೀರು ದೋಸೆ. ಓಕೆ. ಪಲಾವು. ನೀರು ದೋಸೆ, ಪಲಾವು. ಓಕೆ. ಮಲೆನಾಡು ಶೈಲಿಯ ಚಿಕನ್ ಸಾರು ಮುರಳಿ ಅವರು. ಮಲೆನಾಡಿನ ಶೈಲಿಯ ಚಿಕನ್ ಸಾರು ನಮಗೋಸ್ಕರ ಮಾಡಿ ಕೊಟ್ಟಿದ್ದಾರೆ. ಎಣ್ಣೆ ತೇಲ್ತಾ ಇದೆ, ಅದ್ರ ಮೇಲ್ಗಡೆ ಕೋಳಿಯ ಸಾರು ಕೂತಿದೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಕೋಳಿ ಸಾರು ಮಾಡ್ಕೊಳ್ಳಿ. ಕೋಳಿ ಕೊಚ್ಚು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತೆಂಗಿನಕಾಯಿ ತುರಿ, ಈರುಳ್ಳಿ, ಅರಿಶಿನ, ಚಕ್ಕೆ, ಲವಂಗ ಹಾಕಿ ಚೆನ್ನಾಗಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಹಾಕಿ ಹುರಿದು ಚಿಕನ್, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ರುಬ್ಬಿದ ಮಸಾಲ, ಚಿಕನ್ ಮಸಾಲ ಹಾಕಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಲೆನಾಡಿನ ಸ್ಪೆಷಲ್ ಕೋಳಿ ಕೊಚ್ಚು ಸವಿಯಲು ಸಿದ್ಧ. ರಸಿಕಾ, ಹೇಳಿ. ಏನ್ ನಿಮ್ಮ ಮಗಳ ಹೆಸರು? ಆಶಿತಾ. ಆಶಿತಾನಾ? ಹೌದು. ಸ್ಕೂಲ್ಗೆ ಹೋಗ್ತಾಳ ಇನ್ನ ಸಣ್ಣ ಮಗುನಾ? 2 ಇಯರ್ಸ್ ಆಯ್ತು. 2 ಇಯರ್ಸ್. ಓಕೆ 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 ಓಕೆ. ಟೇಸ್ಟ್ ಮಾಡ್ಬೋದಾ ಇದನ್ನ? ಮಾಡಿ. ಟೇಸ್ಟ್ ಮಾಡ್ಲಾ? ಮಾಡಿ. ಮಲೆನಾಡಲ್ಲಿ ಹಿಂಗೆ ಮಾಡೋದಾ ಚಿಕನ್? ಹೌದು. ನಿಮ್ಮಲ್ಲಿ ತಿಂತಾರಾ ಚಿಕನ್? ತಿಂತಾರೆ. ಅಮ್ಮ ಅಕ್ಕ ತಿಂತಾರಾ? ತಿಂತಾರೆ. ಯಾರು ಚೆನ್ನಾಗಿ ಮಾಡ್ತಾರೆ, ನಿಮ್ಮ ಅಕ್ಕನ ನಿಮ್ಮ ಅಮ್ಮನ? ಅಮ್ಮ ಹೇಳ್ಕೊಟ್ಟಿದ್ದು. ಹೌದಾ? ಹೌದು. ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಒಗ್ಗರಣೆ ಡಬ್ಬಿ, ಟಿವಿ ನೋಡ್ತಾ ಇರೋದು. ಅಷ್ಟೇನಾ? ಓಕೆ, ಚೆನ್ನಾಗಿ ಮಾಡಿದ್ದೀರಾ ರಸಿಕಾ ಅವರೇ. ಥ್ಯಾಂಕ್ ಯು ಸರ್. ಅಕ್ಕಿ ರೊಟ್ಟಿಗೆ ಒಂದು ಅದ್ಭುತವಾಗಿರುವಂತ ಚಿಕನ್ ಗಟ್ಟಿ ಗ್ರೇವಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ರಸಿಕಾ ಅವರು, ಬಾಳೆಹೊಳೆಯಿಂದ ಬಂದಿದ್ದಾರೆ. ಇವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಕರ್ಷಕ ಬಹುಮಾನ ರವಿ ಮಸಾಲದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲವನ್ನ ಬಹುಮಾನ ಕೊಡ್ತಾ ಇದ್ದಾರೆ. ನಿಮಗೋಸ್ಕರ ತಗೊಳ್ಳಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯೂನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಮಗಳಿಗೆ ಕುಕ್ಕೀಸ್ನ ತಿನ್ನಿಸಿ, ಚೆನ್ನಾಗಿರುತ್ತೆ. ಇದಲ್ಲದೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷ್ಣ ತುಪ್ಪದ ಜೊತೆಗೆ ಒಂದು ಕೃಷ್ಣ ಸ್ವೀಟ್ಸ್ ಅನ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ತಗೊಳ್ಳಿ ನಿಮ್ಗೋಸ್ಕರ ಇದು. ಥ್ಯಾಂಕ್ ಯು ಸರ್. ಇದಲ್ಲದೆ ರಿಷಿಕೇಶ್ ಬೃಂಗ ಏರ್ ಆಯಿಲ್ ಅವರು ಕೂದಲು ಬೀಳ್ತಾ ಇದೆಯಾ? ಇಲ್ಲ ಸರ್. ಕೂದಲು ಬೆಳೆಸ್ಕೋಬೇಕು ಅಂತ ಆಸೆನಾ?
ಬೇಕಾ ಬೇಡವಾ ಕೂದಲು? ಬೇಕು ಸರ್. ಬೇಡ ಅಂದ್ರೆ ಎತ್ತಿಟ್ಕೊಂಡ್ಬಿಡ್ತೀವಿ. ಇರ್ಲಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂದಲಿನ ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ. ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂನ ಕೊಟ್ಟಿದ್ದಾರೆ ನಿಮ್ಗೋಸ್ಕರ. ಮಯಸ್ ಅವರು ಬೇಲ್ಬಾರನ್ನ ಕೊಟ್ಟಿದ್ದಾರೆ. ಬೇಲ್ಪುರಿ ತಿನ್ಬೇಕು ಅಂದಾಗ ಬೇಲ್ಪುರಿ ಗಾಡಿ ಬಂದಿರಲ್ಲ, ಆದರೂ ಕೂಡ ನಿಮ್ಮ ಮನೇಲಿ ಇಟ್ಕೊಂಡು ತಿನ್ಬೋದಾದಂಥ ಈ ಬೇಲ್ಬಾರ್ನ ತಗೊಳ್ಳಿ ಮುರಳಿಯವರೇ, ತುಂಬಾ ಸಖತ್ತಾಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಇದು ನಿಮಗೆ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯ ಜ್ಯುವೆಲರ್ಸ್ ಒಂದು ಬೆಳ್ಳಿಯ ಒಂದು ಲಿಂಗವನ್ನು ಕೊಟ್ಟಿದ್ದಾರೆ ನಿಮಗೋಸ್ಕರ. ಇದಲ್ಲದೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು ಕೂಡ ಇವರ ಶೋರೂಮ್ ಇದೆ. ನಿಮಗೋಸ್ಕರ ಇದು ಒಗ್ಗರಣೆ ಡಬ್ಬಿ ಭಾಗ 3 ಹಬ್ಬದ ಅಡುಗೆಯ ಸ್ಪೆಷಲ್ ಪುಸ್ತಕ. ಇದರೊಳಗೆ ಯಾವ್ಯಾವ ಹಬ್ಬಕ್ಕೆ ಏನೇನು ಮಾಡ್ಕೋಬೇಕು ಅಂತ ಪೂರ್ತಿಯಾದಂಥ ಮಾಹಿತಿ ಇದರೊಳಗಿದೆ. ಇದು ನಿಮಗೋಸ್ಕರ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಏನೋ ಐಟಮ್ ಮಾಡೋ ಥರ ಕಾಣ್ತಾ ಇದ್ದಾರೆ. ಒಳ್ಳೊಳ್ಳೆ ಐಟಮ್ನ ಇಟ್ಕೊಂಡಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಪ್ರಕಾಶ್ ರಾವ್ ನಮಸ್ಕಾರ, ಬನ್ನಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಪ್ರಕಾಶ್ ರಾವ್, ಏನು ಮಾಡ್ತಾ ಇದ್ದೀರಾ? ಸರ್ ಇವತ್ತು ಲೆಬನಿ ಸ್ಟೈಲ್ ಲ್ಯಾಂಪ್ ಚಾಪ್ಸ್. ಲೆಬೆನಿ ಸ್ಟೈಲ್, ನೋ ಇಂಡಿಯನ್ ಸ್ಟೈಲ್. ನಾವು ಹೊರಟೋಗ್ತಾ ಇದೀವಿ. ಲೆಬೆನಿ ಸ್ಟೈಲ್ ಮಟನ್ ಚಾಪ್ಸಾ? ಲ್ಯಾಂಪ್ ಅದು ಅದು ಮಟನ್ ಚಾಪ್ಸ್. ಓಕೆ, ಈ ಲೆಬೆನಿ ಸ್ಟೈಲ್ ಲ್ಯಾಂಪ್ ಚಾಪ್ಸ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಲಿಬಿಯನ್ ಸ್ಟೈಲ್ ಮಟನ್ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಮಟನ್ ಚಾಪ್ಸ್, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಚಕ್ಕೆ, ಕಾಳು ಮೆಣಸಿನ ಪುಡಿ, ಕಾರ್ನ್ಫ್ಲೋರ್, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಸಾಕು. ಅದೇನ್ ಚಾಪ್ಸ್ನ ಎಷ್ಟು ಕುಕ್ಕರ್ ಕೂಗ್ಸಿದ್ದೀರಿ? ಅದೊಂದು 2-3 ಕುಕ್ಕರ್ ಇದ್ರೆ ಬೇಸಿಗೆ 2-3 ವಿಷಲ್ ಆಗಿದೆಯಾ? ಓಕೆ, ಕುಕ್ಕರ್ಲಿ ಒಂದು 3-4 ವಿಷಲ್ನ ಕೂಗಿಸ್ಕೊಂಡಿರ್ಬೇಕು. ಯಾವಾಗಲೂ ಮಟನ್ನ ಮಾಡಬೇಕು ಅಂದ್ರೆ, ಇಲ್ಲ ಮಟನ್ ಬೇಯಕ್ಕೆ ಚಾನ್ಸೇ ಇರಲ್ಲ. ಓಕೆ, ಶುರು ಮಾಡೋಣ. ಏನು ಕೊಡ್ಲಿ ಫಸ್ಟ್ ನಿಮಗೆ? ಮಿಕ್ಸಿ ಹಾಕೋವಾಗ ಹಾಕೊಳ್ಳಿ. ಸರ್ ಗಾರ್ಲಿಕ್ ಸರ್ ಹಾಕಿ. ಬೆಳ್ಳುಳ್ಳಿ, ಶುಂಠಿ ಹಾಕ್ತೀನಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತೀನಿ, ಎಸ್ ಸರ್, ಚಕ್ಕೆ ಹಾಕ್ತೀನಿ ಹಂಗೆ 2 ಪೀಸ್. ಹಾಕಿ ಸರ್. ಚಕ್ಕೆ, ಓಕೆ, ಸ್ವಲ್ಪ ನೀರು ಹಾಕೋಣ. ಹಾಕಿ ಸರ್. ಓ, ಹಾಗೆ ಸರ್. ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ಅವರು ನಮ್ಮ ಅಡುಗೆ ಮನೆಗೆ ಎಲ್ಲ ಏನು ಬೇಕು, ಮಿಕ್ಸಿ ಬೇಕಾ, ಸ್ಟವ್ ಬೇಕಾ, ಪಾತ್ರೆಗಳು ಬೇಕಾ, ಎಲ್ಲವನ್ನೂ ಕೊಟ್ಟಿದ್ದಾರೆ. ಅದ್ಭುತವಾದಂಥ ಅಡುಗೆನ ಮಾಡ್ಕೊಳ್ಳಿ ಮುರಳಿವ್ರೆ ಅಂತ ಹೇಳಿದ್ದಾರೆ. ಮಿಕ್ಸಿಲಿ ಒಂದೇ ಒಂದು ಸರಿ ಹಿಂಗೆ ಹಾಕಿ ಹೊಡೆದ ತಕ್ಷಣ ಫುಲ್ಲು ನೈಸ್ ಆಗಿಬಿಟ್ಟಿದೆ. ರೆಡಿ ಸರ್. ಸರ್ ಮಿಕ್ಸಿಂಗ್ ಬರ್ ಮಿಕ್ಸಿಂಗ್ ಬೋಲ್ ಬೇಕಾ? ಯಾವುದು ಚಾಪ್ಸ್ ಹಾಕಕ್ಕ? ಹಾಂ ಮಿಕ್ಸ್ ಮಾಡಿ ಕೊಡಿ. ಒಂದು ಮಸಾಲ ಹಾಕ್ತೀನಿ ಅದರಲ್ಲಿ. ಹಾಕಿ. ಒಂಥರ ಲೈಟ್ ಫುಡ್, ಖಾರ ಇರಲ್ಲ. ಹೌದು, ಒಂಥರ ಹೌದು, ಲೈಟ್ ಹೌದು. ಲೆಬನೀಸ್ ಫುಡ್ ಎಲ್ಲ ಜಾಸ್ತಿ ಖಾರ ಇರಲ್ಲ. ಎಲ್ಲ ಒಂಥರ ವೈಟು ಕ್ರೀಮಿಶ್ ಕಲರ್ಗಳೇ ಇರುತ್ತೆ. ಓಕೆ ಸರ್. ಸೊ ಇದರಲ್ಲಿ ಪೆಪ್ಪರ್ ಪೌಡ್ರ್ ಹಾಕಿ. ರವಿಯವರ ಪೆಪ್ಪರ್ ಪೌಡ್ರು ನಮ್ಮ ಕಾರ್ಯಕ್ರಮದಲ್ಲಿ ಸಾಕು. ಲೆಮನ್ ಹಾಕ್ತೀನಿ ಹಂಗೆ. ಹಾಕಿ ಸರ್. ಶುನೆಮರ್ ಬೇಕಾ? ಹೌದಾ, ಹುಳಿ ಸ್ವಲ್ಪ ಹುಳಿ ಬೇಕಾಗುತ್ತೆ. ಹೌದಾ? ಓಕೆ. 2 ಪೂರ್ತಿಯಾದಂಥ ನಿಂಬೆಹಣ್ಣು. ಏನಿದು? ಕಾರ್ನ್ಫ್ಲವರ್. ಕಾರ್ನ್ಫ್ಲವರ್ ಹಾಕ್ತೀರಾ? ಅದು ಸ್ವಲ್ಪ ಕಾರ್ನ್ಫ್ಲವರ್, ಅವೆಲ್ಲ ಕಾರ್ನ್ಫ್ಲವರ್ ಬೇಕೇ ಬೇಕು ಸ್ವಲ್ಪ ಲೈಟಾಗಿ. ಇದು ಇಟ್ಕೋಬೋದು. ತವಾನಾ? ತವಾ ಫ್ರೈ ಆಯಿತು? ತವಾ ಫ್ರೈ. ಹೌದಾ, ತವಾ ಫ್ರೈನೇ ಡೀಪ್ ಫ್ರೈ ಬರಲ್ಲ. ಕಾರ್ನ್ಫ್ಲವರ್ ಹಾಕ್ತೀವಿ ಸರ್. ಹಾಕಿ ಸರ್. ಇಷ್ಟನಷ್ಟು. ಓಕೆ, ಕಚ್ಕೊಳ್ಳೋಕ್ಕೋಸ್ಕರ. ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಉಪ್ಪು ಹಾಕ್ತೀನಿ ಹಂಗೆ. ಹಾಕಿ ಸರ್. ಬೇಯಿಸ್ಕೊಳ್ಳೋ ಉಪ್ಪು ಹಾಕಿದ್ದೀನಿ. ಓಕೆ. ಫಸ್ಟು ಚಾಪ್ಸ್ನ ತೊಗೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದಾರೆ, ಸ್ವಲ್ಪ ಅರ್ಶಿನವನ್ನು ಹಾಕಿದ್ದಾರೆ. ಅರ್ಶಿನ ಏನು ಹಾಕಿಲ್ಲ ಇದಕ್ಕೆ. ಲೆಬನೀಸಲ್ಲಿ ಅರ್ಶಿನ ಏನು ಹಾಕಲ್ಲ. ಹೌದಾ? ಡೈರೆಕ್ಟಾಗಿ ಚೆನ್ನಾಗಿ ಒಂದು 3 ವಿಷಲ್ಲು ಕೂಗಿಸ್ಕೊಂಡಿದ್ದೀವಿ ಕುಕ್ಕರ್ನಲ್ಲಿ. ಬಟ್ಟು ಇದನ್ನ ಮಾಡಿಕೊಂಡು ಅದಕ್ಕೆ ಹಚ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಡಬೇಕು. ಫ್ರೀಸರಲ್ಲಿ ನೆನೆಸಿಟ್ಬಿಟ್ರೆ 1 ಅವರ್ ಚೆನ್ನಾಗಿ ಹಿಡ್ಕೊಳ್ಳುತ್ತದು. ಅವಾಗಲೇ ಅದು, ಯಾಕಂದ್ರೆ ನಾವು ಹಿಂಗೆ ಎದ್ದು ಹಾಕಿದ್ರೆ ಅಂಥ ಮಜಾ ಏನು ಬರಲ್ಲ. ಸ್ವಲ್ಪ ಹೊತ್ತು ಈ ಮಸಾಲ ಒಳಗಡೆ ಆ ಚಾಪ್ಸ್ನ ನೆನೆಸಿಡಬೇಕು. ನೆನೆಸಿಟ್ಬಿಟ್ಟು ಆಮೇಲೆ ಇದಕ್ಕೆ ಹಾಕೋಬೇಕು. ಚಾಪ್ಸ್ ಹಾಕ್ತೀನಿ. ಹಾಕಿ ಸರ್. ಓಹೋ, ಲೆಬನೀಸ್ ಚಾಪ್ಸ್. ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿರೋದ್ರಿಂದ ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಸಾಕು ತವಾದಲ್ಲಿ. ಹಾಕೋಬೋದು. ಹಾಕಿ. ಈಗ ಎಣ್ಣೆಲೇ ಬೇಯಬೇಕಿದು. ಹೌದು. ಸಿಂಪಲ್ ಹಿಡಿದು ಮುಚ್ಚಿಬಿಡಿ ಸರ್. ಲೆಬನೀಸ್ ಲ್ಯಾಂಪ್ ಚಾಪ್ಸ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ ಪ್ರಕಾಶ್ ಅವರು.
5 ಸ್ಟಾರ್ ಹೋಟೆಲ್ನ ಚೆಫ್. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಅದ್ಭುತವಾಗಿರುವಂಥ ಒಂದು ಲ್ಯಾಂಬ್ ಚಾಪ್ಸನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆಗಲಿ, ನೋಡೋಣ ಆಮೇಲೆ. ಲ್ಯಾಂಬ್ ಫ್ರೈ ರೆಡಿನಾ? ರೆಡಿ ಸರ್. ಆಫ್ ಮಾಡಲಾ? ಆಫ್ ಮಾಡಿ ಸರ್. ಅಪ್ಪ, ಓಹೋ, ಒಳ್ಳೆ ಕಲರ್ ಬಂದ್ಬಿಡಿಯಲ್ಲ ಪ್ರಕಾಶ್. ಹಿಂಗೆ ಕಲರ್ ಬೇಕಾದ್ರೆ ಹಿಂಗೆ ಬೇಕಾ? ಹೌದೌದು, ಹಿಂಗೆ ಆಗೋದು. ಹಾಕಿ ಜೋಡಿಸಿಯಲ್ಲಿ. ಆಹಾ, ಹೇಳಿ ಸರ್, ಲೆಬನಿ ಸ್ಟೈಲ್ ಲ್ಯಾಂಬ್ ಚಾಪ್ಸ್. ಸಿಕ್ಕಾಪಟ್ಟೆ ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆ ಅದ್ಭುತವಾಗಿರುವಂಥ ಲೆಬನಿ ಸ್ಟೈಲ್ನಲ್ಲಿ ಒಂದು ಲ್ಯಾಂಬ್ ಚಾಪ್ಸನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ನಮ್ಮ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಲ್ಯಾಂಬ್ ಚಾಪ್ಸ್ ಮಾಡ್ಕೊಳ್ಳಿ. ಲಿಬಿಯನ್ ಸ್ಟೈಲ್ ಮಟನ್ ಚಾಪ್ಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಚಕ್ಕೆ, ನೀರು ಹಾಕಿ ರುಬ್ಬಿ ಮಸಾಲವನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಕಾಳು ಮೆಣಸಿನ ಪುಡಿ, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ. ಜೊತೆಗೆ ಕಾರ್ನ್ಫ್ಲೋರ್, ಉಪ್ಪು, ಬೇಯಿಸಿದ ಮಟನ್ ಚಾಪ್ಸ್ ಹಾಕಿ ಚೆನ್ನಾಗಿ ಕಲಸಿ ಕಾದ ತವಾದ ಮೇಲೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಈಗ ಲಿಬಿಯನ್ ಸ್ಟೈಲ್ ಮಟನ್ ಚಾಪ್ಸ್ ರೆಡಿ ಟು ಈಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲ್ಯಾಂಬ್ ಚಾಪ್ಸ್ ಅನ್ನು ಮಾಡಿಕೊಟ್ಟಿದ್ದಾರೆ ಪ್ರಕಾಶ್ ಅವರು. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಏನು ನಾವು ಟೊಮೆಟೊ ಏನು ಹಾಕಲ್ಲ, ಅವರು ಇದ ತಿನ್ನಲ್ಲ. ಹಿಂಗೆ ಅಷ್ಟೊಂದು ಸ್ಟ್ರಾಂಗ್ ಅಲ್ಲ ಇದೆ, ದಪ್ಪ ಇರುತ್ತೆ. ಯಾವಾಗ ಒಂದೇ ಥರ ತಿಂದು ಮಸಾಲ ಹಾಕಿ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನಂದ್ರೆ ಮಟನ್ನ ಮಧ್ಯೆ ಬೇಯಿಸ್ಕೊಂಬಿಟ್ಟಿರೋದ್ರಿಂದ ಒಂಥರ ಯಾವಾಗಲೂ ಒಂದೇ ಥರ ತಿಂತಾ ಇರ್ತೀವಿ. ಇದು ಬೇರೆನೇ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನೀವು ಫೋನ್ ಮಾಡಿ ಸರ್ ನಮಗೆ. 99 99 45 45 07 07 46 4680 4680 ಫೋನ್ ಮಾಡಿ. ಪ್ರಕಾಶ್ ಅವರು ಬರ್ತಾರೆ. ಸ್ನ್ಯಾಕ್ಸು, ಚಾಟ್ಸು, ಲೆಬನೀಸ್ ಚಿಕನ್ನು, ಮಟನ್ನು, ಫಿಶು ಎಲ್ಲ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಪ್ರಕಾಶ್ ಅವ್ರು. ಥ್ಯಾಂಕ್ ಯು ಸರ್. ಯಾವಾಗಲೂ ಒಂದೇ ಥರ ಮಸಾಲ, ಇಲ್ಲಿ ಮಸಾಲೆಗಳೇ ಜಾಸ್ತಿ ಇಲ್ಲ. ಈ ಥರ ಮಾಡ್ಕೊಂಡು ತಿನ್ನೋದು ಒಂದೊಂದು ದೇಶದಲ್ಲಿ ಒಂದು ಕ್ರಮ. ಜಾಸ್ತಿ ಉಪ್ಪು ಖಾರ ಎಲ್ಲ ಇರಲ್ಲ, ಬೇಕಾದ್ರ ಮೇಲೆ ಹಿಂಗೆ ಉದುರಿಸ್ಕೊಂಡು ತಿನ್ಕೊಳ್ಳೋವಂಥದ್ದು. ಬಟ್ ಇದು ತುಂಬ ಚೆನ್ನಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಏನು ಗುರುಜಿ ಆರೋಗ್ಯದ ಅಡುಗೆ ಇವತ್ತು? ಇವತ್ತು ಬನಾನಾ ವಾಲ್ನಟ್ ಓಟ್ಸ್ ಸ್ಮೂತಿ. ಎಲ್ಲ ಬೇರೆ ಬೇರೆ ಕಾಂಬಿನೇಷನು, ಹೌದು. ಎಲ್ಲ ಒಂದೇ ಥರ ಜೋಡ್ತಾರನೇ ಇರ್ತದೆ. ಅದು ರುಚಿ ಇರಲ್ಲ, ಇದು ರುಚಿ ಇರಲ್ಲ, ಬಾಳೆಹಣ್ಣು ಒಂದೇ ರುಚಿ ಇರ್ತದೆ. ತುಂಬ ಚೆನ್ನಾಗಿ ಹೇಳಿದ್ರೆ ಅದೆಲ್ಲ ಆನ್ ದಿ ಅದರ್ ಹ್ಯಾಂಡ್ ಆ ಮೂರು ಮಿಕ್ಸ್ ಮಾಡಿದ್ರೆ ಅದರದ್ದು ಒಂದು ಹೊಸ ರುಚಿನೇ ತಯಾರಾಗುತ್ತೆ ಅಂತ. ಹೊಸ ರುಚಿ ತಯಾರಾಗೋ ರುಚಿ ಒಂದ್ಸರಿ ತಿನ್ ನೋಡಿ ಮುರುಳಿ. ಆರೋಗ್ಯಕ್ಕೆ ಬಹಳ ಒಳ್ಳೇದಿದು ಅಂತ ನಮ್ಮ ಬಾಲಕೃಷ್ಣ ಗುರುಜಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಬಾದಾಮಿ ಹಾಲು ತಂದೇನಿ. ಓಕೆ ಗುರುಜಿ, ಹಾಗಿದ್ರೆ ಓಕೆ. ಬಾದಾಮಿ ನೆನೆಸ್ಕೊಂಡು ಫಸ್ಟ್ ಅದನ್ನ ರುಬ್ಬಾದ್ಮೇಲೆ ಹಿಂಡ್ಕೊಂಡು ಬಂದಿರುವಂತ ಹಾಲು, ಯಾವುದೋ ಪೌಡರ್ನ ಹಾಕಿ ಬಾದಾಮಿ ಹಾಲು ಮಾಡಿರುವಂತ ಬಾದಾಮಿ ಹಾಲಲ್ಲ ಅದು. ಓಕೆ ಗುರುಜಿ, ಶುರು ಮಾಡೋಣ ಗುರುಜಿ. ಬನಾನಾ ವಾಲ್ನಟ್ ಓಟ್ಸ್ ಸ್ಮೂದಿ. ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು, ವಾಲ್ನಟ್, ಓಟ್ಸ್, ಬಾದಾಮಿ ಬೀಜದ ಹಾಲು, ಖರ್ಜೂರದ ಸಿರಪ್. ಏನ ಕೊಡ್ತೀರಿ ಗುರುಜಿ ನಾವು? ಸೊ ಮೊದಲು ಬಾಳೆಹಣ್ಣು. ಯಾವ ಬಾಳೆಹಣ್ಣು ಗುರುಜಿ ಇದು? ಪಚ್ಚಬಾಳೆ. ಓಹೋ, ಮುಗಿದ್ ಬಿಡಿ, ಬೇರೆ ಯಾವ್ದು ರುಚಿ ಕಾಣಲ್ಲ. ಪಚ್ಚ ಬಾಳೆಹಣ್ಣು ಬಿತ್ತು ಅಂತ ಹೇಳಿದ್ರೆ ಅದು ಅಷ್ಟೊಂದು ಡಾಮಿನೇಟಿಂಗ್. ಅದು ವಾಲ್ನಟ್ ಮೆದುಳು ತರ ಇರುತ್ತೆ. ಓಕೆ, ಅಕ್ರೋಟ್ ಅಂತ ಕೂಡ ಕರೀತಾರೆ. ಹೌದೌದು. ಓಟ್ಸ್ ಹಾಕೋಣ. ಓಕೆ, ಇದು ಕುದುರೆಗೆ ಬಹಳ ಒಳ್ಳೇದು, ಅದಕ್ಕೆ ತಾಕತ್ ಬೇಕಲ್ಲ. ಹೌದು ಗುರುಜಿ. ಓಟ್ಸ್ ಹಾಕ್ತಾರೆ. ಇವಾಗ ನಾವೆಲ್ಲ ಓಟ್ಸ್ ಕೂಡ ಆಗ್ಬಿಟ್ಟಿದೀವಿ. ಕುದುರೆ ಏನ್ ಮಾಡ್ತಿರೋದು, ಕುದುರೆಗಳೆಲ್ಲ ಕಾಣ್ದಂಗೆ ಆಯ್ತು. ಬಿಡ್ತೀವೋ, ನಮ್ಗಂತೂ ಓಟ್ಸ್ ಬೇಕು. ಓಟ್ಸ್ ಉಪ್ಪಿಟ್ಟು ಮಾಡ್ಕೊಳ್ತಾರೆ, ಓಟ್ಸ್ ಪಾಯಸ ಮಾಡ್ಕೊಳ್ತಾರೆ, ಏನ್ ಮಾಡ್ಕೊಳ್ಳಲ್ಲ, ಓಟ್ಸ್ ಸೂಪ್ ಮಾಡ್ಕೊಳ್ತಾರೆ. ಸೊ ಡೇಟ್ ಪೇಸ್ಟ್, ಖರ್ಜೂರದ ಪೇಸ್ಟ್, ಬಾದಾಮಿ ಹಾಲು, ಎಸ್ ಗುರು,
ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಆರೋಗ್ಯದ ಪಾನಿ, ಆರೋಗ್ಯದ ಒಂದು ಕುಡಿಯೋದು ತಿನ್ನೋದು ಸ್ಮೂತಿ ಅಂತ ಹೇಳಿದ್ರೆ ಅದು ಕುಡ್ಕೊಂಡು ತಿನ್ಕೋಬಹುದು. ಒಂದು ಅದ್ಭುತವಾಗಿರುವಂತಹ ಕಾಂಬಿನೇಷನ್ ಮಾಡ್ಕೊಟ್ಟಿದ್ದಾರೆ. ಈ ಕಡೆ ಪಚ್ಚಬಾಳೆಹಣ್ಣು, ಸ್ವಲ್ಪ ಓಟ್ಸು, ವಾಲ್ನಟ್ ಅನ್ನು ಹಾಕಿ ಮಾಡಿರ್ತಕ್ಕಂಥದ್ದು, ಖರ್ಜೂರದ ಪೇಸ್ಟ್ ಹಾಕಿದ್ದಾರೆ, ಬಾದಾಮಿ ಹಾಲನ್ನು ಹಾಕಿದ್ದಾರೆ, ಎಲ್ಲ ಮಿಕ್ಸ್ ಮಾಡಿ ಅದ್ಭುತವಾಗಿರುವಂಥ ಒಂದು ಪೇಯ. ನೋಡಿ, ತುಂಬ ಸಖತ್ತಾಗಿರುತ್ತೆ. ಬನಾನಾ ವಾಲ್ನಟ್ ಓಟ್ಸ್. ಓಕೆ ಗುರುಜಿ, ಬನಾನಾ ಹಾಕಿದ್ದಾರೆ, ವಾಲ್ನಟ್ ಹಾಕಿದ್ದಾರೆ, ಪಚ್ಚ ಬಾಳೆಹಣ್ಣು ಹಾಕಿದ್ದಾರೆ, ಇದಕ್ಕೆ ಓಟ್ಸ್ ಅನ್ನು ಮಿಕ್ಸ್ ಮಾಡಿದ್ದಾರೆ, ಅದ್ರ ಪಕ್ಕಕ್ಕೆ ಸ್ವಲ್ಪ ಖರ್ಜೂರದ ಪೇಸ್ಟ್ ಅನ್ನ ಹಾಕಿದ್ದಾರೆ, ಬಾದಾಮಿ ಹಾಲನ್ನು ಮಿಕ್ಸ್ ಮಾಡಿರ್ತಕ್ಕಂಥದ್ದು. ಸ್ಮೂತಿ ಕುಡಿಬೋದು, ಇಲ್ಲ ಸ್ಪೂನ್ ಎತ್ಕೊಂಡು ತಿನ್ಬೋದು. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಕುಡ್ಕೊಳ್ಳಿ. ಬನಾನಾ ವಾಲ್ನಟ್ ಓಟ್ಸ್ ಸ್ಮೂದಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬಾಳೆಹಣ್ಣು, ವಾಲ್ನಟ್, ಓಟ್ಸ್, ಖರ್ಜೂರದ ಸಿರಪ್, ಬಾದಾಮಿ ಬೀಜದ ಹಾಲು ಹಾಕಿ ಗ್ರೈಂಡ್ ಮಾಡಿದರೆ ಬನಾನಾ ವಾಲ್ನಟ್ಸ್ ಓಟ್ಸ್ ಸ್ಮೂದಿ ರೆಡಿ ಟು ಟೇಸ್ಟ್. ಗುರುಜಿ, ಟೇಸ್ಟ್ ಮಾಡ್ಬೋದಾ ಗುರುಜಿ? ಓ ಪ್ಲೀಸ್ ಕ್ಯಾರಿ ಆನ್. ಕುಡಿಯೋದ ತಿನ್ನದ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಮೊದಲು ಎಷ್ಟು ಕುಡಿಯೋಕ್ಕಾಗುತ್ತೋ ಅಷ್ಟು ಕುಡಿದ್ಬಿಡಿ, ಮಿಕ್ಕದ್ ಏನು ತಿನ್ನೋಕ್ಕಾಗತ್ತೋ ಅದನ್ನ ತಿನ್ಬಿಡಿ. ಚೆನ್ನಾಗಿದೆ, ನಮ್ಮ ಸ್ವಲ್ಪ ತಣ್ಣಗಿರ್ಬೇಕು ಅಷ್ಟೇ. ಚೆನ್ನಾಗಿದೆ ಗುರುಜಿ. ಅದ್ರ ಜೊತೆಗೆ ಒಂದು ಪ್ರಶ್ನೆ ಬೇರೆ ಇದೆ ಗುರುಜಿ. ಒಬ್ಬರು ಲೆಟರ್ನ ಬರೆದಿದ್ದಾರೆ, ಅವ್ರ ಹೆಸರು ಹೇಳ್ಬೇಡಿ ಅಂತ ಹೇಳಿದ್ದಾರೆ, ನೋ ಪ್ರಾಬ್ಲಮ್. ಜೊತೆಗೆ ಏನಂದರೆ ಅವರ ಯಜಮಾನರಿಗೆ 2 ಬೈಪಾಸ್ ಸರ್ಜರಿ ಆಗಿದೆ. ಏಜು ಮೆನ್ಷನ್ ಮಾಡಿಲ್ಲ ಅವರು. ನಮ್ಮ ಯಜಮಾನರಿಗೆ 2 ಸರಿ ಬೈಪಾಸ್ ಸರ್ಜರಿ ಆಗಿದೆ. ಆಥ್ಲೆಟಿಕ್ಸ್ ಇದೆಯಂತೆ. ಆಥ್ಲೆಟಿಕ್ಸ್ ಅಂದ್ರೆ ಏನು ಗುರುಜಿ? ಆರ್ಥರೈಟಿಸ್ ಅಂತ ಈ ಮೂಳೆಗಳ ಗಂಟುಗಳಲ್ಲಿ ಕ್ಯಾಲ್ಸಿಫಿಕೇಶನ್ ಥರ ಆಗ್ಬಿಟ್ಟು ಓಕೆ, ಡಿಸ್ಟಾರ್ಟ್ ಆಗ್ತಾ ಬಂದ್ಬಿಡತ್ತೆ ಮತ್ತು ಭಯಂಕರ ನೋವಿರುತ್ತೆ. ಅದು ಇದೆಯಂತೆ, ರೊಮಟಾಯ್ಡ್ ಆರ್ಥರೈಟಿಸ್ ಅಂತಾನೂ ಅಂತಾರೆ. ಓಕೆ, ಸೊ ಅದು ಬಂದಿದೆ. ಗುರುಜಿಗೆ ಹೇಳಿ ನನಗೆ ನೋವನ್ನ ಕಡಿಮೆ ಮಾಡ್ಕೊಳಕ್ಕೆ ಏನಾದರೂ ಅವ್ರ ಹತ್ರ ಇದೆಯಾ ತೋರಿಸ್ಕೊಡಕ್ಕೆ ಹೇಳಿ ಅಂತ ಕೇಳಿದ್ರೆ, ಅದು 2 ಸರಿ ಬೈಪಾಸ್ ಸರ್ಜರಿ ಆಗಿದೆ ಅಂತೆ. ಹೆಂಗ್ ಗುರುಜಿ ಇದು? ಆಗತ್ತೆ. ಇದೆಲ್ಲ ಕಾರಣ ಅನಾರೋಗ್ಯದ ಆಹಾರ ತಿಂದು, ಚೆನ್ನಾಗಿ ಎಣ್ಣೆ, ಬೆಣ್ಣೆ, ತುಪ್ಪ, ಮಾಂಸ, ಮೊಟ್ಟೆ, ಹಾಲು, ಮೊಸರು, ಬೆಣ್ಣೆ ತಿಂದು 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 ಇವೆಲ್ಲವಕ್ಕೂ ಒಂದು ಇನ್ವಿಟೇಷನ್. ಸೊ ಇವರು ಅನಿವಾರ್ಯತೆಯಿಂದ ಆದರೂ ಸರಿ ಒಳ್ಳೆಯ ಆಹಾರ ತಿನ್ನಲೇಬೇಕು ಈಗ. Okay. ಹಿ ಹ್ಯಾಸ್ ಟು. ಸೊ ಏನು ನಾವು ಸಾಹಸ ಅಡುಗೆ ಅಂತ ಕರಿತೀವೋ, ಸಹಜ ಆರೋಗ್ಯಕ್ಕೆ ಸಹಜ ಅಡುಗೆ ಅಂತ ಹೇಳ್ತೀವೋ, ಈಗ ಸುಮಾರು ಒಂದು 340-350 ಎಪಿಸೋಡ್ ತೋರಿಸಿದ್ದೀವೋ, ಆ ರೀತಿಯ ಅಡುಗೆಗಳನ್ನೇ ಮಾಡ್ಕೋಬೇಕು. ಇದು ಅನಿವಾರ್ಯ. ಹ್ಯಾಸ್ ನೋ ಚಾಯ್ಸ್. ಮೊದಲು ಚಾಯ್ಸ್ ಇತ್ತು, ಈಗ ಅನಿವಾರ್ಯ ಆಗ್ಬಿಟ್ಟಿದೆ. ಅಷ್ಟೇ, ಅನಿವಾರ್ಯ. ಯಾವಲ್ಲ ಅನಿವಾರ್ಯಕ್ಕೆ ಹೋಗೋದು ಬೇಡ, ಚಾಯ್ಸ್ ಅಲ್ಲೇ ಇರಲಿ. ಎಕ್ಸಾಕ್ಟ್ಲಿ, ಅಲ್ವಾ ಗುರುಜಿ? ಎಕ್ಸಾಕ್ಟ್ಲಿ. ಕಾಯಿಲೆ ಬರೋಕ್ಕೆ ಮುಂಚೆನೇ ನಾವು ಸರಿ ಮಾಡ್ಕೊಂಬಿಟ್ರೆ ಭಾಳ ಒಳ್ಳೆಯದು. ಸೊ ಖಂಡಿತವಾಗ್ಲೂ ನೀವು ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಬೆಲ್ಲ, ಸಕ್ಕರೆ, ಮೈದಾ, ಮಾಂಸ, ಮೊಟ್ಟೆ ಇದನ್ನ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು. ನಿಮ್ಮ ಊಟದಲ್ಲಿ ಅಟ್ಲೀಸ್ಟ್ ಒಂದು 40% ತರಕಾರಿ ಇರಲಿ, ಒಂದು 40% ಬೇಯಿಸಿರೋ ತರಕಾರಿ ಅಥವಾ ಹಣ್ಣು ಈ ಥರ ಇರಲಿ, ಇನ್ನೊಂದು 20 ಭಾಗ 25 ಭಾಗ ಪಾಲಿಷ್ ಮಾಡಿಲ್ದಿರೋ ಅಕ್ಕಿ, ನವಣೆ, ಸಜ್ಜೆ, ಅರ್ಕ ಈ ಥರದ್ದು ಧಾನ್ಯಗಳನ್ನ ಮಿಲೆಟ್ಸ್ ಅಂತ ಕರಿತೀವಿ, ಅವುಗಳನ್ನ ಬಳಸಲಿ. ಡಯಟ್ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಇದರ ಜೊತೆ ಅದನ್ನೇ ಇವತ್ತಿಂದಾನೇ ಶುರು ಮಾಡಲಿ. ಇದರ ಜೊತೆ ಅವ್ರಿಗೆ 2 ಸಹಾಯಕರು ಬೇಕೇ ಬೇಕಾಗ್ತಾರೆ. ಒಟ್ಟು 3 ಜನ ಅವರನ್ನು ಸೇರಿಸಿ 3.5 ದಿವಸದ ಕ್ಲಾಸ್ ಏನಿದೆ ಅದನ್ನು ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಸರಿ ಹೋಗದಿದ್ದರೆ ನನ್ನ ಹತ್ರ ಬಂದರೆ ಆಕ್ಯುಪಂಕ್ಚರು ಮಾಡ್ತಾ ಅವ್ರಿಗೆ ಸಂಮೋಹನ, ಮಸಾಜ್, ರೇಖಿ ಎಲ್ಲವನ್ನು ಇಂಟಗ್ರೇಟ್ ಮಾಡ್ತೀವಿ. ಜನರಲಿ ಒಳ್ಳೆಯದಾಗತ್ತೆ. ಬಟ್ ತುಂಬ ಡಿಸ್ಟಾರ್ಟ್ ಆಗೋಗಿದ್ರೆ ಸ್ವಲ್ಪ ಕಷ್ಟ, ಸ್ವಲ್ಪ ಟೈಮ್ ತೊಗೊಳತ್ತೆ. ಆ್ಯಂಡ್ ಈವನ್ ಈ ಬೈಪಾಸ್ ಅಂತ ಏನು ಹೇಳ್ತೀವಿ, ಆ ಕೊಲೆಸ್ಟ್ರಾಲ್ ಜಾಸ್ತಿ ಸೇರಿ ಕೂಡ, ಕೊಬ್ಬು ಜಾಸ್ತಿ ಕೂಡ ಸೇರಿ ಈ ಥರ ಆಗುತ್ತೆ. ಯಾವಾಗ ನೀವು ಡೈಟಿಂಗ್ ಕರೆಕ್ಟಾಗಿ ನೀವು ತರ್ತಿರೋ, ಆಟೋಮ್ಯಾಟಿಕ್ಕಾಗಿ ಆ ಫ್ಯಾಟಿ ಡಿಪಾಸಿಷನ್ ಕೂಡ ಕಮ್ಮಿ ಆಗ್ತಾ, ಬ್ಲಾಕ್ ಇನ್ ದ ಹಾರ್ಟ್ ಕೂಡ ಕಮ್ಮಿ ಆಗೋಕ್ಕೆ ಸಾಧ್ಯತೆ ಇದೆ. ಯಾವುದೋ ಒಂದು ಎಪಿಸೋಡಲ್ಲಿ ನಿಮಗೆ ಈ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ಡಿಕಾಕ್ಷನ್ ಥರ ಅಥವಾ ಟೀ ಥರ ಮಾಡ್ಕೊಳಕ್ಕೆ ಹೇಳಿದ್ವಿ. ಆ ಪುಡಿಗಳು ಹೇಳಿದ್ವಿ. ಹೌದು, 20 ಗ್ರಾಮ್ ಈ ಪುಡಿ, 20 ಈ ಥರ 5 ಪುಡಿಗಳನ್ನ ಹಾಕಿ 1 ತಿಂಗಳು ತಗೊಂಡ್ರೆ 4 ಚಕ್ಕೆ, ಓಕೆ, ಕಾಡಿ ಏಲಕ್ಕಿ, ಲವಂಗ, ಜೀರಿಗೆ ಸಮ ಪ್ರಮಾಣದಲ್ಲಿ ತಗೊಂಡು ಗ್ರೈಂಡ್ ಮಾಡಿ ಚೆನ್ನಾಗಿ ಪೌಡ್ರ್ ಥರ ಮಾಡಿಕೊಂಡು ಒಂದು ಸ್ಪೂನ್ ಅಥವಾ 1.5 ಸ್ಪೂನ್ 1 ಲೋಟ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ
ಅದನ್ನು ಫಿಲ್ಟ್ರ್ ಮಾಡಾದರೂ ಕುಡಿಬೋದು ಅಥವಾ ಹಾಗೆ ಬೇಕಾದ್ರೂ ಕುಡಿಬೋದು. ದಿನಕ್ಕೆ 2 ಸಲ ಈ ಥರ ಕುಡಿಬೇಕು. ಈ ಥರ ಕುಡಿತಾ ಬಂದಾಗ ಈ ಕೊಲೆಸ್ಟ್ರಾಲ್ ಕೂಡ ಕಂಟ್ರೋಲಿಗೆ ಬರೋ ಸಾಧ್ಯತೆ ಇದೆ. ಜೊತೆಗೆ ಇಂತಹ ಆಹಾರಗಳನ್ನು ನಾವು ತೊಗೊಳಕ್ಕೆ ಶುರು ಮಾಡಿದಾಗ ಆಟೋಮೆಟಿಕಲಿ ಎಲ್ಲ ರೀತಿಯ ಅನುಕೂಲನೂ ಆಗಕ್ಕೆ ಶುರುವಾಗುತ್ತೆ. ಆಕ್ಯುಪಂಕ್ಚರ್ ಮಸಾಜ್ ಕಂಬೈನ್ ಆಗಬೇಕು. ಓಕೆ ಮೇಡಮ್, ಏನು ಸಮಸ್ಯೆ ಇಲ್ಲ, ಡೋಂಟ್ ವರಿ, ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ. ಪರಿಹಾರ ಬೇಕು ಅಂತ ಹೇಳಿದ್ರೆ ಬಾಲಕೃಷ್ಣ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಒಳ್ಳೆ ಆರೋಗ್ಯದ ಪೇಯನ ಕುಡಿತಾ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಒಳ್ಳೆ ಸ್ಮೂತಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನೇನು ಬನ್ನಿ, ನಿಮ್ಮ ಅಡುಗೆಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಮೊದಲೇ ನಾನು ತಿಳಿಸಿ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಒಗ್ಗರಣೆ ಡಬ್ಬಿ ರೆಸಿಪಿ ಪುಸ್ತಕಗಳು ಎಲ್ಲ ಕಡೆ ಸಿಗ್ತಾ ಇದೆ. ಸಿಕ್ಕಿಲ್ಲ ಅಂದವರು 41118646 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.